गुरुभ्यो नमः श्रीमदानन्दतीर्थभगवत्पादाचार्येभ्यो नमः। ओं उषन् हवै वायश्रवथः सर्ववेदसन्ददौ तस्यः नचिकेता नाम पुत्र आसा। समस्तगुणपूर्णाय दोषदूराय विष्णवे नमः श्री प्राणनाथाय वामनाय इष्टदायिने। ನಚಿಕೇತ, ಕಾಠಕ, ಯಮಧರ್ಮ ಇದೆಲ್ಲವೂ ಕೂಡ ನಮಗೆ ಒಂದು ವಿಶಿಷ್ಟವಾದ ಅರ್ಥವನ್ನು ನಮಗೆ ಸೂಚನೆ ಮಾಡ್ತಾ ಇದೆ. ನಮ್ಮ ಸ್ಥಿತಿಯನ್ನು ಇದು ತೋರಿಸ್ತಾ ಇದೆ ಅಂತ ಹೇಳ್ಬೋದು. ಬೇಕಾದರೆ ಹೇಗೆ ಕಾಠಕ ಎಂಬ ಶಬ್ದ ಇದೆಲ್ಲ, ಅದು ಕಠ ಎಂಬ ಶಬ್ದವು ಧಾತುವಿನಲ್ಲಿ ಕಠ ಕಷ್ಟ ಜೀವನೆ ಅಂತಿದೆ. ಹಾಗಾದರೆ ಮನುಷ್ಯನ ಜೀವನ ಎಲ್ಲವೂ ಕೂಡ ಕಷ್ಟದಿಂದ ಕೂಡಿರತಕ್ಕಂಥದ್ದೇನೆ. ಏನೋ ಅಲ್ಪ ಸ್ವಲ್ಪ ಸುಖ ಬಂದರೂ ಕೂಡ ಅದಕ್ಕಿಂತ ದುಃಖವೇ ಜಾಸ್ತಿ ನಮಗಿದೆ. ದುಃಖ ಭೂಯಿಷ್ಠವಾದದ್ದು ಈ ಪ್ರಪಂಚ, ಈ ಸಂಸಾರ ಎಂಬತಕ್ಕಂಥದ್ದು. ಅದನ್ನು ಸೂಚನೆ ಮಾಡ್ತಾ ಇದೆ ಕಾಟಕ. ಅಂದರೆ ಕಷ್ಟ ಜೀವನವನ್ನು ನಡೆಸತಕ್ಕಂಥ ಸಮಸ್ತ ಜೀವರುಗಳು ಅವರ ಬಗ್ಗೆ ಹೇಳ್ತಾ ಇದೆ. ಇನ್ನು ನಚಿಕೇತ ಎಂಬತಕ್ಕಂಥ ಶಬ್ದ ಇದೆ. ಆ ನಚಿಕೇತ ಎಂಬಲ್ಲಿ ನ ಮತ್ತು ಚಿಕೇತ ಅಂತ ಶಬ್ದ ಬಿಡಿಸ್ಕೋಬೇಕು ನಾವು. ಚಿಕೇತ ಅಂದರೆ ಏನು? ಕಿತ್ ನಿವಾಸೆ ಅಂತ ಒಂದು ಧಾತು ಇದೆ. ಅಥವಾ ಚಿಕೇತ ಅಂದರೆ ಸೃಷ್ಟಿ ಮಾಡೋದು ಅಂತ ಅರ್ಥವೂ ಇದೆ. ಅದು ಹೇಗೆ? ಯಚ್ಚಿಕೇತ ಸತ್ಯಮಿತ್ತನ್ನ ಮೋಘಂ. ಯಾವುದನ್ನು ಸೃಷ್ಟಿ ಮಾಡಿದ್ದಾನೆ ಪರಮಾತ್ಮ ಅದು ವ್ಯರ್ಥವಾದ ಕಾರ್ಯ ಅಲ್ಲ, ಅದು ಆದ್ದರಿಂದ ಅದು ಸತ್ಯಭೂತವಾದದ್ದು ಅಂತ ಹೇಳುವಾಗ ಚಿಕೇತ ಎಂಬ ಪದ ಹಾಕಿದ್ದಾರೆ. ಚಿಕೇತ ಅಂದರೆ ಏನು? ಸ್ವತಂತ್ರವಾಗಿ ಮಾಡುವವನು ಅಂತ ಅರ್ಥ. ನಚಿಕೇತ ಅಂದರೆ ನಾವೆಲ್ಲರೂ ಕೂಡ ನಚಿಕೇತರು. ಸ್ವತಂತ್ರವಾಗಿ ಏನು ಮಾಡಲಿಕ್ಕೂ ನಮಗೆ ಸಾಧ್ಯ ಇಲ್ಲ. ಹಾಗಾದರೆ ಈ ಸಂಸಾರ ಎಂಬುದಕ್ಕಂಥದ್ದು ನೋಡಿದ್ರೆ ಬರೀ ಕಷ್ಟ ಜೀವನಕ್ಕೆ ಸಂಬಂಧಪಟ್ಟದ್ದು, ಅದೆಲ್ಲ ನಾವಿದ್ದೇವೆ. ಹೋಗಿ ಸ್ವಾತಂತ್ರ್ಯ ಪೂರ್ಣವಾಗಿದೆ ಅಂದರೆ ಸ್ವಾತಂತ್ರ್ಯವೂ ಕೂಡ ಇಲ್ಲ. ಸ್ವಾತಂತ್ರ್ಯ ಇಲ್ಲದೇ ಇದ್ದರೂ ಕೂಡ ನಾನು ಸ್ವತಂತ್ರ ಎಂಬುದಾಗಿ ನಾವು ಬೀಗ್ತಾ ಇದ್ದೇವೆ ಅಂದರೆ ಇದು ಪರಮಾತ್ಮನ ಮಾಡತಕ್ಕಂಥ ದೊಡ್ಡ ದ್ರೋಹ ಇದು. ಆದ್ದರಿಂದ ಈಗ ನಮಗೆ ಏನು ಮಾಡಬೇಕು? ಅದಕ್ಕಾಗಿ ಆ ಯಮನ ಉಪದೇಶ ಇರುತ್ತಲ್ಲ, ಅದನ್ನು ನಾವು ಸರಿಯಾಗಿ ತಿಳ್ಕೊಂಡ್ವಿ ಅಂತ ಹೇಳಿದ್ರೆ, ಯಮ ಅಂದರೆ ಇಲ್ಲಿ ಯಮಧರ್ಮರಾಯ ಅಂತೂ ತೊಗೋಬೋದು, ಬೇಕಾದ್ರೆ ಏನು ತೊಂದರೆ ಇಲ್ಲ. ಅದು ಯಮಧರ್ಮರಾಯ ನಮಗೆ ಯಾಕೆ ಉಪದೇಶ ಮಾಡ್ತಾನೆ? ಅದರ ಪ್ರತಿಯೊಂದು ಹೆಜ್ಜೆ ಹೆಜ್ಜೆಗೂ ಉಪದೇಶ ಮಾಡ್ತಾ ಇರ್ತಾನೆ. ನೋಡು, ಒಂದು ದವಡೆಯ ಹಲ್ಲು ಮುರಿದಿದೆ, ಇನ್ನಾದರೂ ತಿನ್ನೋದು ಕಡಿಮೆ ಮಾಡಿ ಪರಮಾತ್ಮನ ಸ್ತೋತ್ರ ಮಾಡು ಅಂತ ಹೇಳ್ತಾನೆ. ಕಿವಿ ಅಸ್ಪಷ್ಟ ಆಗುತ್ತೆ, ಕಣ್ಣು ಅಸ್ಪಷ್ಟ ಆಗುತ್ತೆ, ಕನ್ನಡಕ ಬರುತ್ತೆ, ಕೂದಲು ಬಿಳಿಯಾಗುತ್ತೆ. ಇದೆಲ್ಲ ಅವನು ನನಗೆ ಉಪದೇಶ ಮಾಡ್ತಾ ಇರೋದು ನಮಗೆ. ಇನ್ನಾದರೂ ಏಕೋ ಭಾವದಿ ಪರಮಾತ್ಮನ ಸ್ಮರಿಸು ಅಂತ ಉಪದೇಶ ಮಾಡ್ತಾನೆ ಇರ್ತಾನೆ. ಆದರೆ ಅವನು ಉಪದೇಶ ಮಾಡೋದನ್ನು ನಾವು ತಿರಸ್ಕಾರ ಮಾಡಿ ನಾವು ಮುಂದಕ್ಕೆ ಹೋಗ್ತಾ ಇರ್ತೇವೆ. ಹಾಗಾಗಿ ಒಂದು ಸಾರಿ ಬಂದು ಕೋಳಿ ಪಿಳ್ಳೆ ಆಡುವಾಗ ಹಾಳು ಹದ್ದಿನಂತೆ ಒಯ್ಯುವ ಅಂತ ಹೇಳಿದಂತೆ ಕೋಳಿ ಪಿಳ್ಳೆಗಳೆಲ್ಲ ಆಡ್ತಾ ಇರ್ತಂತೆ. ಹದ್ದು ಬಂದು ಆ ಮರಿನ ಎತ್ಕೊಂಡು ಹೋಗುವಂತೆ ಹೇಳದೆ ಕೇಳದೆ ಬಂದು ನಮ್ಮನ್ನು ಎತ್ಕೊಂಡು ಹೋಗ್ತಾನೆ. ಯಾಕೆಂದರೆ ನಾನು ಅಷ್ಟೊಂದು ನಿಮಗೆ ಎಚ್ಚರಿಕೆ ಕೊಟ್ಟರೂ ಕೂಡ ನಾನು ತಿರಸ್ಕಾರ ಮಾಡಿದ್ದೀಯಲ್ವಾ ಅಂಥೇಳಿ ಆ ರೀತಿ ಮಾಡ್ತಾರೆ. ಇಲ್ಲಿ ಯಮ ಅಂದರೆ ಸಾಕ್ಷಾತ್ ಭಗವಂತ ಗೀತೆಯಲ್ಲಿ ಬೇಕಾದಷ್ಟು ಉಪದೇಶಗಳನ್ನು ಮಾಡಿದ್ದಾನೆ. ಆ ಉಪದೇಶ ಎಲ್ಲವನ್ನು ನಾವು ಜೀವನದಲ್ಲಿ ಅಳವಡಿಸ್ಕೊಂಡು ಎಲ್ಲಾಗದೆ ಎಷ್ಟಾಗುತ್ತೋ ಅಷ್ಟಾದರೂ ಉಪದೇಶವನ್ನು ನಾವು ಜೀವನದಲ್ಲಿ ಅಳವಡಿಸ್ಕೊಂಡ್ವಿ ಅಂತ ಹೇಳಿದ್ರೆ ಆಗ ಸುಖವಾಗಿ ನಾವು ಪುನಃ ಆ ಪರಮಾತ್ಮನ ಸಮೀಪಕ್ಕೆ ಹೋಗ್ಬೋದು ಎಂಬತಕ್ಕಂಥದ್ದು ಈ ಕಾಟಕ ಎಂಬ ಶಬ್ದ. ಕಟಕಷ್ಟ ಜೀವನೆ ಎಂಬತಕ್ಕಂಥ ಧಾತುವಿನ ನಿಷ್ಪನ್ನವಾಗಿದ್ದು, ಅದಕ್ಕೆ ಕಟಕ ಅಂದರೆ ಕಷ್ಟ ಜೀವನವನ್ನು ನಡೆಸ್ತಾ ಇರತಕ್ಕಂಥ ನಾವೆಲ್ಲರೂ ಕೂಡ ಕಾಟಕರು. ನಾವು ನಚಿಕೇತರು ಅಂದರೆ ಓಲಿ ಅಂಥ ಒಂದು ಕಷ್ಟ ಜೀವನ ಇದ್ದರೂ ಕೂಡ ನಾವು ಸ್ವತಂತ್ರ ಆಗಿದ್ವಿ ಅಂದರೆ ಏನು ಬೇಕೋ ಮಾಡ್ಬೋದು. ಅದು ಮಾಡಲಿಕ್ಕೂ ನಮ್ಗೆ ಆಗ್ತಾ ಇಲ್ಲ. ಅದನ್ನು ನಚಿಕೇತ ಎಂಬತಕ್ಕಂಥ ಶಬ್ದ ಹೇಳ್ತಾ ಇದೆ. ಇಂತಹ ಕಷ್ಟ ಜೀವನದಲ್ಲಿ ಇದ್ಕೊಂಡು ಪುನಃ ಹೆಜ್ಜೆ ಹೆಜ್ಜೆಗೂ ದುಃಖ ಪಟ್ಕೊಂಡು ನಮಗೆ ಸ್ವಾತಂತ್ರ್ಯವಿಲ್ಲದೆ ದುಃಖ ಪಡ್ತಾ ಇರತಕ್ಕಂಥ ನಮಗೆ ಒಂದೇ ಒಂದು ಭರವಸೆ ಅಂದರೆ ಆ ಪರಮಾತ್ಮನ ಉಪದೇಶವನ್ನು ಪಾಲನೆ ಮಾಡೋಣ ಎಂಬುದು ಈ ಒಂದು ಕಾಟಕ ಮತ್ತು ನಚಿಕೇತ ಎಂಬ ಶಬ್ದಗಳು ಅರ್ಥ ಹೇಳ್ತಾ ಇದೆ ಅಂತ ತಿಳ್ಕೊಂಡು ಅದೇ ಅರ್ಥವನ್ನೇ ಇಲ್ಲಿ ಹೇಳ್ತಾ ಇದ್ದಾನೆ. ಈಗ ನಚಿಕೇತ ಹೇಳ್ತಾ ಇದ್ದಾನೆ. ತದೇವ ವಿಷದಮಾಹ ಯೇ ಯ ಇತಿ 24ನೇ ಮಂತ್ರದ ಅರ್ಥವನ್ನು ಹೇಳ್ತಾ ಇದ್ದೇನೆ. ಯೇ ಯೇ ಕಾಮಾಹ ದುರ್ಲಭಾಹ ಮರ್ತ್ಯಲೋಕೆ
ಸರ್ವಾನ್ ಕಾಮಾಂಶ್ಛಂದತಃ ಪ್ರಾರ್ಥಯಸ್ವ. ಇಮಾಹ ರಾಮಾಹ ಸರತಾಹ ಸತೂರ್ಯಾಹ ನಹಿ ಈದೃಶಾಹ ಲಂಬನೀಯ ಮನುಷ್ಯೈಃ ಆಭಿಃ ಮತ್ ಪ್ರತ್ತಾಭಿಃ. ಪ್ರತ್ತ ಅಂದರೆ ಕೊಡೋದು ಅಂತ ಅರ್ಥ. ಆಭಿಃ ಮತ್ ಪ್ರತ್ತಾಭಿಃ ಪರಿಚಾರಯಸ್ವ ನಚಿಕೇತೋ ಮರಣಂ ಮಾ ಅನುಪ್ರಾಕ್ಷೀಃ ಅಂತ ಯಮಧರ್ಮ ಹಿಂದೆ ಹೇಳಿರತಕ್ಕಂಥ ಶತಾಯುಷಃ ಪುತ್ರಪೌತ್ರ ವೃಣೀಶ್ವ ಅಂದ. 100 ವರ್ಷ ಬದುಕಪ್ಪ ನೀನು, ಅಥವಾ ಬಹೂನ್ ಪಶೂನ್ ಹಸ್ತಿ ಹಿರಣ್ಯಮಶ್ವಾನ್, ಆನೆಗಳು ಕುದುರೆಗಳು ಏನು ಬೇಕೋ ಅದು ಕೇಳು, ಅಥವಾ ಭೂಮೇಹೇ ಮಹದ್ ಆಯತನಂ ವೃಣೀಶ್ವ, ಎಷ್ಟು ಜಾಗ ಬೇಕೋ ಅಷ್ಟು ಜಾಗ ಭೂಮಿ ಪೂರ್ತಿ ನಿಂದೇನೆ, ಅದು ತೇಗು. ಆದರೆ ನೀನು ಎಷ್ಟು ವರ್ಷ ಬದುಕ್ತೀಯೋ ಅಷ್ಟು ವರ್ಷ ಬೇಕಾದ್ರೆ ಬದುಕು, ಹೀಗೆಲ್ಲ ಅವನು ಹೇಳ್ತಾ ಇದ್ದಾನೆ. ಅಥವಾ ಇದಕ್ಕೆ ಸಮಾನವಾದ ಇನ್ನೊಂದು ವರ ಯಾವುದಾದ್ರೂ ನಿಂಗೆ ಇದ್ದರೆ ಅದನ್ನು ಕೇಳು, ಅದನ್ನು ನಿಂಗೆ ಕೊಡ್ತೇನೆ. ಆ ಒಂದು ಮೃತ್ಯುಗೆ ಅಂದರೆ ಮುಕ್ತರಾದವರೆಗೆ ನಿಯಾಮಕನಾದ ಭಗವಂತನನ್ನು ಮಾತ್ರ ಕೇಳಬೇಡ, ಅದು ಅತ್ಯಂತ ಗುಹ್ಯವಾದದ್ದು, ಗುಪ್ತವಾದದ್ದು ಅಂತ ಹೇಳ್ತಾನೆ. ಆಗ ಇನ್ನೂ ಆಸೆ ಪಡಿಸ್ತಾನೆ, ನೋಡ ಅಕಸ್ಮಾತ್ ಅಂತ. ನಾವೇ ಆದರೂ ಮೊದಲನೇ ಶ್ಲೋಕದಲ್ಲಿ 106 ವರ್ಷ ನೀವು ಬದುಕು ಅಂತ ಹೇಳಿದ ಕೂಡಲೇ ಸರಿ ಅದೇ ಸಾಕು ಅಂತ ಹೇಳಿ ನಾವು ಕೃಷ್ಣಾರ್ಪಣ ಹೇಳಿ ಬಂದ್ಬಿಡ್ತಾ ಇದ್ವಿ ನಾವು. ಆದರೆ ಅವನು ಹಾಗೆ ಕೇಳ್ತಾ ಇಲ್ಲ, ಅವನು ಬಿಡ್ತಾ ಇಲ್ಲ, ಅವನು ಇನ್ನೂ ಆಸೆ ಪಡಿಸ್ಬೇಕು ಅಂತ ಆಸೆ ಪಡಿಸ್ತಾ ಇದ್ದಾನೆ. ಯೇ ಕಾಮಾಹ ದುರ್ಲಭಾಹ ಮರ್ತ್ಯಲೋಕೆ, ಇದೆಲ್ಲ ಮನುಷ್ಯ ಲೋಕ. ಈ ಮನುಷ್ಯ ಲೋಕದಲ್ಲಿ ಏನೇನು ಕಾಮನೆಗಳು ದುರ್ಲಭ ಆಗಿದೆ ಅದೆಲ್ಲವನ್ನೂ ನೀನು ಕೊಡ್ತೇವೆ ನಾವು. ಅದೇ ಮನುಷ್ಯರು ಸಿಗೋದೇ ಇಲ್ಲ ಅದು, ಅಂಥದ್ದು ಸುಖಗಳೆಲ್ಲ ನೀನು ಕೊಡ್ತೇವೆ. ಸರ್ವಾನ್ ಕಾಮಾನ್, ಇನ್ನು ಏನೇನು ಕಾಮನೆಗಳಿದೆಯೋ ಏನು ಬೇಕೋ ಹೇಳು, ಅದು ನಿಮಗೆ ಛಂದತಃ ಪ್ರಾರ್ಥಯಿಸುವ, ಅಂದರೆ ಸಂಕೋಚ ಮಾಡದಂತೆ ನೀನು ನನ್ನನ್ನು ಕೇಳು, ಅದು ನೀನು ಕೊಡ್ತೇನೆ. ಅಷ್ಟೇ ಅಲ್ಲ, ನೋಡು ಈ ಹೆಂಗಸುಗಳೆಲ್ಲ ಇದ್ದಾನೋ ಅಂತ ತೋರಿಸ್ತಾ ಇದ್ದ, ಒಂದು ರಾಶಿ ಹೆಂಗಸನ್ನು ತೋರಿಸ್ತಾ ಇದ್ದಾನೋ, ಎಲ್ಲ ಅಪ್ಸರಾ ಸ್ತ್ರೀಗಳು. ಇಮಾಹ, ನನ್ನ ಲೋಕದಲ್ಲಿರ್ತಕ್ಕಂಥ ಈ ಸ್ತ್ರೀಗಳು ನೋಡು, ಇವರಷ್ಟು ಜನ ನಿನ್ನ ಜೊತೆ ಕಳಿಸ್ಬಿಡ್ತಿರ್ಬೇಕಾದ್ರೆ. ಹಾಗಾದರೆ ಆಯುಷ್ಯಿದೆ, ವಯಸ್ಸಿದೆ, ನಿಂಗೆ ಬೇಕಾದ ಸಂಪತ್ತಿದೆ, ಅಲ್ಲದೆ ನಿಂಗೆ ಭೋಗ ಮಾಡಲಿಕ್ಕೋಸ್ಕರವಾಗಿ ನಿಂಗೆ ಈ ಸ್ತ್ರೀಯರು ಬೇರೆ ಕೊಡ್ತಾ ಇದ್ದೇನೆ. ಅವರೇನು ಸುಮ್ಮನೆ ಸ್ತ್ರೀಯನ್ನು ತಿಳ್ಕೊಬೇಡ. ಸರತಾಹ ಅಂದರೆ ಖಾಲಿ ಕೈಯಲ್ಲಿ ಅವರೇ ಬರ್ತಾ ಇಲ್ಲ, ರಥಗಳಲ್ಲಿ ಕೂತಿದ್ದಾರೆ, ರಥಗಳಿಂದ ಸಹಿತವಾಗಿದ್ದಾರೆ ಅವರು. ಸತೂರ್ಯಾಹ, ತೂರ್ಯ ಅಂದರೆ ಬೇಕಾಷ್ಟು ವಾದ್ಯಗಳು, ಅಂದರೆ ಮಂಗಳ ವಾದ್ಯಗಳು, ಅದರ ಜೊತೆಗೆ ರಥದಲ್ಲಿ ಕೂತ್ಕೊಂಡು ಇವರು ನಿನ್ನ ಜೊತೆ ಕಳಿಸ್ಕೊಡ್ತೀನಿ ನಾನು. ಇಂತಹ ಸ್ತ್ರೀಯರು ಮನುಷ್ಯರಿಂದ ಖಂಡಿತ ಹೊಂದಲಿಕ್ಕೆ ಸಾಧ್ಯವೇ ಇಲ್ಲ ನೋಡು. ನಹಿ ಈದೃಶಾಹ ಲಂಬನೀಯ ಮನುಷ್ಯೈಹಿ, ಮನುಷ್ಯರಿಂದ ಇಂತಹ ಒಂದು ಸೌಂದರ್ಯವುಳ್ಳಂತಹ ಸ್ತ್ರೀಯರು ಸಿಗಲಿಕ್ಕೆ ಸಾಧ್ಯ ಇಲ್ಲ. ಏನು ಮಾಡಬೇಕು ಇವರಿಂದ ಅಂತ ಕೇಳ್ಬೋದು. ಆಭಿಹಿ, ಈ ಹೆಂಗಸರುಗಳಿಂದ, ಮತ್ ಪ್ರತ್ತಾಭಿಹಿ, ನನ್ನಿಂದ ಕೊಡಲ್ಪಟ್ಟಿರತಕ್ಕಂಥ ಈ ಸ್ತ್ರೀಯರಿಂದ ಪರಿಚಾರಯಿಸುವ, ಸುಖವಾಗಿ ಇದ್ದುಬಿಡು. ನಚಿಕೇತೋ ಮರಣಂ ಅನುಪ್ರಾಕ್ಷೀಹಿ, ಆ ಮರಣಕ್ಕೆ ನಿಯಾಮಕನಾಗಿರತಕ್ಕಂಥ ಪರಮಾತ್ಮನ ಮಾತ್ರ ಕೇಳಬೇಡ ಎಂಬುದಾಗಿ ಹೇಳ್ತಾ ಇದ್ದಾರೆ. ಮರ್ತ್ಯಲೋಕೆ ಭೂಲೋಕೆ ಮಾನುಷ ದೇಹೇವ, ಈ ಮನುಷ್ಯ ದೇಹದಲ್ಲಾಗಲಿ ಭೂಲೋಕದಲ್ಲಾಗಲಿ ನಿನಗೆ ಛಂದಸಃ ಸ್ವೇಚ್ಛಾನುಸಾರೇಣ ಕೇಳ್ಕೊ. ಇಮಾಹ ರೂಪಶೀಲಾದಿ ಗುಣವತೀಹಿ ಅಂತ ಅರ್ಥ ಹೇಳ್ತಾರೆ. ರೂಪಗಳಿದೆ, ಶೀಲ ಇದೆ, ಅಂಥ ಗುಣಗಳಿರತಕ್ಕಂಥವರು. ಅಥವಾ ಮನ್ಲೋಕತ್ಸಾಹ, ನನ್ನ ಲೋಕದಲ್ಲಿ ಇರತಕ್ಕಂಥ ಈ ಸ್ತ್ರೀಯರುಗಳು ಯಾರು, ರಾಮಾಹ ಅಂತ. ಸುಂದರಿ ರಮಣೀ ರಾಮಾಹ ಅಂತ ಹೇಳಿದಂತೆ, ರಾಮ ಅಂದರೆ ಸ್ತ್ರೀಯರು, ಸ್ತ್ರೀಯ ರಾಮಾಣಂ ವಿಶೇಷಣಂ ಸರತಾಹ ಸತೂರ್ಯಾಹ ಅಂತ. ಆ ರಾಮ ಸ್ತ್ರೀಯರಿಗೆ ವಿಶೇಷಣ ಕೊಡ್ತಾ ಇದ್ದಾರೆ. ಸರತಾಹ ರಾಮಾಹ ಸತೂರ್ಯಾಹ ರಾಮಾಹ ಅಂದರೆ ರಥದಿಂದ ಸಹಿತರಾದವರು, ಹಾಗೆ ವಾದ್ಯಗಳಿಂದ ಸಹಿತರಾದವರು, ಹಾಗೆ ಗೌರವದಿಂದ ಬರ್ತಾರೆ. ಅಂದ್ರೇನು, ಸೋಪಸ್ಕರಾಹ, ಎಲ್ಲ ಉಪಸ್ಕರಗಳೂ ಕೂಡ ಅದರಿಂದ ಕೂಡಿರತಕ್ಕಂಥ ಸ್ತ್ರೀಯರು ಬರ್ತಾ ಇದ್ದಾರೆ. ನೀನು ತಿಳಿಸ್ಕೊಡ್ಬೇಕಾಗಿದ್ದೇನಿಲ್ಲ, ಅವರಿಗೆ ಎಲ್ಲವೂ ಇದೆ. ಈ ಋಷಿ ಸಂಪತ್ತು, ಇಂತಹ ಒಂದು ಸಂಪತ್ತು ಮನುಷ್ಯೈಹಿ ಲಂಬನೀಯ ಅಂದ ಪ್ರಾಪ್ಯ ನಹಿ ಭವತಿ, ಮನುಷ್ಯನ ಮಾತ್ರ ಇಂತಹ ಒಂದು ಇದನ್ನು ಸಂಪತ್ತನ್ನು ಪಡೆಯ ಸಾಧ್ಯ ಇಲ್ಲ. ತಸ್ಮಾತ್ ಉಕ್ತ ಸಂಪದಮೇವ ಪ್ರಾರ್ಥಯಿಸ್ವ, ಈ ನಾ ಹೇಳಿರ್ತಕ್ಕಂಥ ಸಂಪತ್ತುಗಳಲ್ಲಿ ಯಾವುದಾದ್ರು ಆಸ್ಕೊಂಬಿಡು. ಕಿಂ ಕಾರ್ಯಂ ರಾಮಾಭಿಹಿ, ಹೆಂಗಸರಿಂದ ಏನು ಮಾಡಬೇಕು ನಾನು ಅಂತ ಕೇಳಿದ್ರೆ, ಆಭಿಹಿ ರಥ ದ್ಯುಪೇತಾಭಿಹಿ, ರಥಾದಿ ಉಪೇತಾಭಿಹಿ, ರಥಗಳಿಂದ ಕೂಡಿರತಕ್ಕಂಥ ಸ್ತ್ರೀಭಿಹಿ ಮತ್ ಪ್ರತ್ತಾಭಿಹಿ ಮಯಾ ದತ್ತಾಭಿಹಿ. ಪ್ರತ್ತ ಅಂದರೆ ದತ್ತ ಅಂತ ಅರ್ಥ. ಹೇ ನಚಿಕೇತಃ ಪರಿಚಾರಯಸ್ವ, ಪರಿಚರ್ಯಸ್ವ, ಸೇವೆಯೋ ಭವ, ಅವರಿಂದ ಸೇವಿಸ್ಕೊ, ನೀನು ಸೇವೆ ಮಾಡಿಕೊ.
ಮರಣಂ ಮರಣವಂತಂ ಮೃತಸ್ಥ ಭಗವಂತಂ, ಮೃತರಾದವರಲ್ಲಿ ನಿಯಾಮಕರಾಗಿರತಕ್ಕಂಥ ಭಗವಂತನನ್ನು ಮಾತ್ರ ಮಾನುಪ್ರಾಕ್ಷೀ ನೈವ ಪೃಚ್ಛ ಇತ್ಯರ್ಥ. ಯಾಕೆ ಅಂತ ಕೇಳಿದ್ರೆ ತಸ್ಯ ಅತಿಗೋಪ್ಯತ್ವಾದಿನಿ ಭಾವ, ಅತ್ಯಂತ ಗೋಪ್ಯ, ಅದೆಲ್ಲ ಬೇಡ, ಗೋಪ್ಯವಾದ ವಿಚಾರ ಯಾಕೆ ನಮಗೆ, ಏನು ಸಿಗುತ್ತಾ ತಗೊಂಡು ಸುಖವಾಗಿದ್ದು ಬಿಡು ಅಷ್ಟೆ. ಏವಂ ಪ್ರಲೋಭಿತೋ ನಚಿಕೇತಾ, ಇಷ್ಟೊಂದು ಪ್ರಲೋಭ ಮಾಡಿದರೂ ಕೂಡ ನಚಿಕೇತಾ ಶತಾಯುಷ ಇತ್ಯಾದಿ ಉತ್ತರಮಾಹ, ಅವನು ಹೇಳಿದಕ್ಕಂಥ 100 ವರ್ಷ ಬದುಕು, ಭೂಮಿಯೇ ಮಾದಾಯತನಂತೆ ಗಣೇಶ್ವ ಅಂತ ಹೇಳಿದ್ರಲ್ಲ, ಅದೆಲ್ಲಕ್ಕೂ ಉತ್ತರ ಕೊಡ್ತಾ ಇದ್ದಾರೆ. ಶ್ವ ಇತ್ಯಾದಿನ, ಎಂಥ ಮಾತು ಹೇಳ್ತಾರೆ ನೋಡಿ. ಎಲ್ಲ ಲೌಕಿಕ ಸಂಪತ್ತುಗಳು ಕೂಡ ಎಷ್ಟೇ ಇರ್ಬೋದು, ನಮಗೆ ಬೇಕಾದಷ್ಟು ಬಿಲ್ಡಿಂಗ್ಗಳು ನಾವು ಕಟ್ಟಿಸಿರ್ಬೋದು, ಬೇಕಾದಷ್ಟು ದುಡ್ಡು ನಾವು ಇಟ್ಕೊಂಡಿರ್ಬೋದು, ಆದರೆ ಪರಮಾತ್ಮನ ಪ್ರೀತಿಗಾಗಿ, ಪರಮಾತ್ಮನ ಒಂದು ಕಾರ್ಯಕ್ಕಾಗಿ ಅದು ಉಪಯುಕ್ತವಾಗಲಿಲ್ಲ ಅಂದರೆ ಅದು ಸುಮ್ಮನೆ ಎಲ್ಲ ಬಿಟ್ಟು ಹೋಗೋದಷ್ಟೇ. ಎಷ್ಟೋ ಜನ ಕೋಟಿ ಕೋಟಿ ಮಾಡಿ ಇಟ್ಕೊಂಡಿದ್ರು, ಎಲ್ಲವೂ ಕೂಡ ಅದನ್ನು ಬಿಟ್ಟು ಅವರು ಹೋದರಷ್ಟೇ. ಒಂದು ಧರ್ಮ ಕಾರ್ಯ ಮಾಡಲಿಲ್ಲ, ಒಂದು ಜ್ಞಾನ ಕಾರ್ಯ ಮಾಡಲಿಲ್ಲ, ಅದಕ್ಕೆ ಸಹಕಾರ ಕೊಳ್ಳಿಲ್ಲ. ಇದೊಂದೇನಾಯಿತು, ಆ ದುಡ್ಡೆಲ್ಲ ಯಾರೋ ತಿಂದ್ರಷ್ಟೇ. ಅದಕ್ಕೋಸ್ಕರವಾಗಿ ಹಾಗಾಗಬಾರ್ದು. ಅದನ್ನು ಹೇಳ್ತಾ ಇದ್ದಾನೆ, ಶ್ವ ಅಭಾವ ಅಂತ ಹೇಳ್ತಾ ಇದ್ದಾನೆ. ನಿನ್ನ ಸಂಪತ್ತೆಲ್ಲವೂ ಕೂಡ ನಾಳೆ ಇರೋದಿಲ್ಲ, ಅಂದರೆ ಅತ್ಯಂತ ನಶ್ವರ ಅಂತ ಅರ್ಥ. ಅದಕ್ಕೆ ಮರ್ತ್ಯಸ್ಯ ಯದಂತಕ ಏತತ್, ಯದಂತಕ, ಅಂತಕ ಅಂತೇಳಿ ಅವನ ಸಂಬೋಧನೆ. ಅವನಿಗೆ ಎಲ್ಲ ಮನುಷ್ಯರನ್ನು ಕೂಡ ಅಂತಗೊಳಿಸುವವನು, ಅದಕ್ಕೆ ಅಂತಕ ಅಂತ ಯಮಧರ್ಮನೇ. ಏತತ್, ನೀ ಹೇಳ್ತಕ್ಕಂಥ ಸಂಪತ್ತೆಲ್ಲೂ ಕೂಡ ಶೋ ಅಂದರೆ ನಾಳೆ, ಅಭಾವ ಇಲ್ಲಿ ಇರತಕ್ಕಂಥದ್ದು ಎಲ್ಲ ನಶ್ವರವಾಗಿದೆ, ಇವತ್ತಿದ್ದು ನಾಳೆ ನಾಶ ಆಗತಕ್ಕಂಥದ್ದು. ಮರ್ತ್ಯಸ್ಯ ಅಲ್ಲದೆ ಸರ್ವೇಂದ್ರಿಯಾಣಂ ಜರಿಯಂತಿ ತೇಜ, ನೀ ಇಷ್ಟೆಲ್ಲ ಕೊಟ್ಟು, ಇಷ್ಟು ಜನ ಹೆಂಗಸರು ಕೊಟ್ಟರೆ, ಇವರೆಲ್ಲ ನಮ್ಮವರು ಅಂತ ಆದರು, ಅವರೆಲ್ಲ ಮಕ್ಕಳು ಬಂದರು. ನೀವು ಹೇಳಿದ್ದಲ್ಲ ಪುತ್ರ ಮರೀಶ್ವ ಅಂತ ಹೇಳಿದೆ, ಆ ಮಕ್ಕಳು ಇವುಗಳೆಲ್ಲ ನಾವು ಪಡ್ಕೊತೀವಿ, ಸಂಪತ್ತು ಕೊಟ್ಟಿದ್ದೆ, ಅದನ್ನು ರಕ್ಷಣೆ ಮಾಡೋದಕ್ಕೆ ನಮ್ಮ ಜೀವನ ಪೂರ್ತಿ ನಮ್ಮ ಶಕ್ತಿಯೆಲ್ಲ ಹೊರಟೋಗುತ್ತೆ. ಸರ್ವೇಂದ್ರಿಯಾಣಂ ಜರಯಂತಿ ತೇಜ, ನಮ್ಮ ಅದರ ರಕ್ಷಣೆ ಕೊಟ್ಟಿರತಕ್ಕಂಥ ಸಂಪತ್ತೇನಿದೆ ಅದನ್ನು ನೋಡಿಕೊಳ್ಳೋದೇ ದೊಡ್ಡ ಒಂದು ಭಾರ ನಮಗೆ. ಹಾಗೆ ನಮ್ಮ ಸಂಪತ್ತೆಲ್ಲ ಪೂರ್ತಿ ಹಾಳಾಗಿ ಹೊರಟೋಗುತ್ತೆ. ಅಪಿ ಸರ್ವಂ ಜೀವಿತಂ ಅಲ್ಪಮೇವ, ನೀ ಹೇಳಿದೆಯಲ್ಲ ಬೇಕಾಷ್ಟು ವರ್ಷ ಬದುಕು ಅಂತ ಹೇಳಿದೆಯಲ್ಲ, ಎಷ್ಟು ಮನುಷ್ಯನಿಗೆ ಆಯುಷ್ಯ ಕೊಟ್ಟರೂ ಕೂಡ ಅದು ಅಲ್ಪನೇ, ಅದು ಸಾಕು ಅಂತ ಅವನು ಹೇಳೋದೇ ಇಲ್ಲ. ಅವನು ಅಪಿ ಸರ್ವಂ ಜೀವಿತಂ ಅಲ್ಪಮೇವ, ಅದಕ್ಕಾಗಿ ತವೈವ ವಾಹಾಹ, ಕುದುರೆಗಳೆಲ್ಲ ನಿನಗೆ, ತವ ನೃತ್ಯ ಗೀತಂ, ಆ ನೃತ್ಯ ಗೀತ ಎಲ್ಲ ಹೇಳಿದೆಯಲ್ಲ ಅದೆಲ್ಲ ನೀನೇ ಇಟ್ಕೋ, ನನಗೆ ಆ ಪರಮಾತ್ಮನನ್ನೇ ತಿಳಿಸ್ಕೊಡು ಅಂತ ಹೇಳ್ತಾನೆ. ನಮಗೆ ಸಾಲಿಗ್ರಾಮ ಒಂದು ಕಡೆ, ಇನ್ನೊಂದು ಕಡೆ ದೊಡ್ಡ ಸಂಪತ್ತಿನ ಒಂದು ಬಂಗಾರದ ನಾಣ್ಯಗಳಿಂದ ಕೂಡಿರತಕ್ಕಂಥ ಒಂದು ಗಂಟು, ಇದೆರಡೂ ಇಟ್ಟಾಗ ನಾವು ಯಾವುದನ್ನು ಆರಿಸ್ಕೋಬೇಕು ಅಂತ ನಮ್ಮ ಮುಂದೆ ಇಟ್ಟಾಗ ನಾವೇನು ಹೇಳ್ತೀವಿ? ನಚಿಕೇತನ ಕೈ ಕೊಟ್ಟು ಏನು ಹೇಳ್ತಾ ಇದ್ದವನು, ಈ ಸಂಪತ್ತಿದೆಲ್ಲ ನಾಶ ಆಗೋದು, ಅದರಿಂದ ಏನು ಉಪಯೋಗ ಇಲ್ಲ, ಈ ಸಾಲಿಗ್ರಾಮ ಪೂಜೆ ಮಾಡಿದ್ರೆ ಪರಮಾತ್ಮ ಸಂತುಷ್ಟರಾಗ್ತಾನೆ, ಅದೇ ಕೊಡು ಅಂತ ಅವನು ಕೇಳಿದಂತೆ ಆಯ್ತು. ಈಗ ಅದೇ ನಮ್ಮ ಮುಂದೆ ಇದ್ದರೆ ಮಾಡ್ತಾ ಇದ್ವಿ ಅಂದರೆ, ಸಾಲಿಗ್ರಾಮ ಹೇಗಿದ್ರು ಮನೇಲಿ ಇದ್ದೇ ಇದಲ್ಲ, ಅದು ಪೂಜೆ ಬೇರೆ ಮಾಡ್ತಾ ಕೂತಿರಬೇಕು. ಈ ದುಡ್ಡು ಯಾರು ಕೊಡ್ತಾರೆ? ದುಡ್ಡು ತೊಗೊತಾ ಇದ್ವಿ ನಾವು ಅಷ್ಟೇ. ನಮ್ಮದೆಲ್ಲ ದುರ್ಯೋಧನ ಪ್ರವೃತ್ತಿ ನಮ್ಮದು. ಕೃಷ್ಣ ಪರಮಾತ್ಮನ ಹತ್ರ ದುರ್ಯೋಧನ ಮತ್ತು ಅರ್ಜುನ ಇಬ್ಬರು ಬಂದಿದ್ದಾರೆ. ಮೊದಲೇ ದುರ್ಯೋಧನ ಬಂದು ಕೂತಿದ್ದ, ಅರ್ಜುನ ಆಮೇಲೆ ಬಂದ, ಪಾದಕ್ಕೆ ನಮಸ್ಕಾರ ಮಾಡ್ದ, ಅಲ್ಲಿ ಕೂತ್ಕೊಂಡ. ಪರಮಾತ್ಮ ಎದ್ದ, ಯಾವ ಬಂದು ಹಿಂಗೆ ಕೇಳ್ದ, ನಾನು ಬಂದಿದ್ದೇನೆ ಮೊದಲು ಅಂತ ದುರ್ಯೋಧನ ಜ್ಞಾಪಿಸ್ಕೊಟ್ಟ. ಅವನು, ನೀನು ಮೊದಲು ಬಂದಿರ್ಬೋದು, ಆದರೆ ನಾನು ಯಾರನ್ನು ನೋಡ್ತೇನೋ ಅವರು ಮೊದಲು ನೋಡಿದ ಹಾಗೆ ಅಷ್ಟೆ, ನೀವು ಮೊದಲೇ ಬಂದಿರ್ಬೋದು. ಹಾಗೆ ಈ ಕಳ್ಳನೂ ಕೂಡ ಎಲ್ಲರಿಗಿಂತ ಮೊಟ್ಟ ಮೊದಲು ಬಂದಿರ್ತಾನೆ ದೇವಸ್ಥಾನಕ್ಕೆ, ಕದಿಬೇಕು ಅಂತ ಬಂದಿರ್ತಾನೆ. ಅದು ಪರಮಾತ್ಮ ದೃಷ್ಟಿಯನ್ನು ಬೀಳಬೇಕಲ್ಲ. ಹಾಗೆ ಅದಕ್ಕೆ ಅರ್ಜುನನೇ ಚಿಕ್ಕವನಾದ್ದರಿಂದ ಅವನೇ ಕೇಳಲಿ ಅಂತ ಹೇಳ್ದ. ಸರಿ, ಅರ್ಜುನ ಏನಿದ್ದಾನೆ, ನಿಂಗೇನು ಬೇಕು ಅಂತ ಕೇಳ್ದ. ನಂದು 10 ಲಕ್ಷ ಸೈನ್ಯ ಇದೆ, ನಾನು ಯುದ್ಧ ಮಾಡೋದಿಲ್ಲ, ಸುಮ್ಮನೆ ಕೂತಿರ್ತೀನಿ ಅಷ್ಟೇ, ನಾನು ಯಾವ ಆಯುಧ ಯಾವುದೂ ಹಿಡಿಯೋದಿಲ್ಲ. ನನ್ನ ಸೈನಿಕರು 10 ಲಕ್ಷ ಇದ್ದಾರೆ, ನಾನು ಬೇಕೋ ಈ ಸೈನ್ಯ ಬೇಕೋ ಕೇಳು ಅಂತ ಕೇಳ್ದ. ಅದಕ್ಕೆ ಇವನೇ ಮಾಡ್ದ, ನನಗೆ ಯಾರೂ ಬೇಡ, ಕೃಷ್ಣ ಪರಮಾತ್ಮ ನೀವು ಒಬ್ಬನೇ ಇದ್ರೆ ಸಾಕು ನನಗೆ ಅಂದ. ಅದರಿಂದ ಆಯಿತು ಅಂದ. ದುರ್ಯೋಧನ ಭಾರಿ ಖುಷಿಯಾಗೋಯ್ತಂತೆ. ಅದೇ ದುರ್ಯೋಧನ ಮೊದಲು ಕೊಟ್ಟಿದ್ದರೂ ಕೂಡ ಅವನು ಕೃಷ್ಣನ ಕೇಳ್ತಾ ಇದ್ದಿಲ್ಲ, ಅವನು ನನಗೆ 10 ಲಕ್ಷ ಸೈನ್ಯನೇ ಕೊಡು ಕೇಳ್ತಾ ಇದ್ದ. ಹಾಗೆ ಲೌಕಿಕ ವಸ್ತುಗಳು ಶ್ರೇಯಸ್ಸು ಪ್ರೇಯಸ್ಸು ಅಂತ ಎರಡಿದೆ. ಶ್ರೇಯಸ್ಸು ಒಂದು ಮುಕ್ತಿ ಮಾರ್ಗದ್ದು, ಪ್ರೇಯಸ್ಸು ಒಂದು ಪ್ರೇಯಸಿ ಹೆಂಡತಿ ಮಕ್ಕಳು ಅದೆಲ್ಲ. ಇದೆರಡು ಮುಂದೆ ಇಟ್ಟಾಗ ನಾವು ಯಾವುದನ್ನು ಕೇಳಬೇಕು ಅಂದರೆ ಶ್ರೇಯೋ ಮಾರ್ಗವನ್ನು ಕೇಳಬೇಕಷ್ಟೇ ಹೊರತಾಗಿ ಪ್ರೇಯೋ ಮಾರ್ಗವನ್ನು ಕೇಳಬಾರ್ದು ಎಂಬುದನ್ನು ನಚಿಕೇತ ನಮಗೆ ತೋರಿಸ್ಕೊಡ್ತಾ ಇದ್ದಾನೆ. ಈ ಮಾತ್ರ ಹೇಳ್ತಾನೆ, ಏನು ಎಲ್ಲವೂ ಕೂಡ
ನೀನು ಕೊಟ್ಟಿರತಕ್ಕಂಥ ಸಂಪತ್ತೆಲ್ಲವೂ ಕೂಡ ಅದು ತವೈವ ವಾಹಾಹ ತವ ನೃತ್ಯ ಗೀತಂ ರಾಘವೇಂದ್ರ ತೀರ್ಥ ಬರೀತಾರೆ. ಹೇ ಅಂತಕ ಮೃತ್ಯೋ ಮರ್ತ್ಯಸ್ಯ ಮನುಷ್ಯಸ್ಯ ಯತ್ ಏತತ್, ಮನುಷ್ಯನಿಗೆ ಈ ಏನು ಹೇಳಿದ್ದಿ ನೀನು ಏತೆ ಪುತ್ರಾದಯ ನೀ ಹೇಳಿದೆಯಲ್ಲ ಅದು ವ್ಯತ್ಯಯಾತ್, ಪುತ್ರಾದಯ ವ್ಯತ್ಯಯಾತ್ ಭಾವಾಹ, ಪುತ್ರಾದಿಗಳು ಹೇಳಿದ್ದೀಯಲ್ಲ ನೀನು ಅದು ಕೊಡ್ತೀನಿ ಇದು ಕೊಡ್ತೀನಿ ಅಂತ ಹೇಳಿದೆಯಲ್ಲ ಅದೆಲ್ಲೂ ಕೂಡ ಏನು ಭಾವಾಹ ತೇ, ಅವೆಲ್ಲವೂ ಕೂಡ ಭಾವಗಳು ಶ್ವಃ ಪರೇದ್ಯು ಅಭಾವಾಹ, ನಾಳೆ ಇಲ್ಲದೇ ಇರತಕ್ಕಂಥ ವಸ್ತುಗಳವು. ಭವಂತೀತಿ ಭಾವಾಹ, ಯಾವುದು ಇರುತ್ತೋ ಅದು ಭಾವಗಳು. ನ ಭಾವಾಹ ಅಭಾವಾಹ ಅಂದರೆ ಅಸಂತಹ ಅಸ್ಥಿರಾಹ ಇತಿ ಯಾವತ್ತು, ಎಲ್ಲ ಅಶಾಶ್ವತವಾದ ಸಂಪತ್ತು ನೀವು ಕೊಡ್ತಾ ಇದ್ದಿ. ಅದು ಅಲ್ಲದೆ ತದ್ ರಕ್ಷಣಾರ್ಥಾಯಾಸೇನ, ಅದರ ರಕ್ಷಣೆ ಮಾಡೋದು ಬೇರೆ, ಕಣ್ಣಲ್ಲಿ ಕಣ್ಣಿಟ್ಟು ನಾವು ಕಾಯ್ತಾ ಇರಬೇಕು. ಯಾಕೆಂದರೆ ನಮಗೆ ಬಂತು ಅಂತ ಹೇಳಿದ್ರೆ ಅದರ ಮೇಲೆ ಅಭಿಮಾನ ಬರುತ್ತೆ, ಅದು ಎಲ್ಲಿ ಹೊಟ್ಟೋಗುತ್ತೋ ಎಲ್ಲಿ ಬರುತ್ತೋ ಅಂಥೇಳಿ ನಮಗೆ ಅದರ ರಕ್ಷಣೆ ಮಾಡೋದೇ ದೊಡ್ಡ ಕಾರ್ಯಕ್ರಮ. ಸರ್ವೇಂದ್ರಿಯಾಣಂ ತೇಜ ವೀರ್ಯಂ ಜರಿಯಂತಿ, ಆ ಕಣ್ಣನ್ನು ಆ ಸಂಪತ್ತು ನೀವು ಕೊಟ್ಟ ಸಂಪತ್ತನ್ನು ನೋಡ್ತಾನೆ ನಮ್ಮ ಕಣ್ಣು ಗುಳಿ ಬಿದ್ದೋಗುತ್ತೆ. ಅಪಗಮಯಂತಿಕ ಅತಃ ಕಿಂ ಪುತ್ರ ಪೌತ್ರಾದಿಭಿ, ಅದು ಬೇಡ. ನಾವು ಟ್ರೈನಲ್ಲಿ ಹೋಗ್ತಾ ಇರುವಾಗ ಅಲ್ಲಿ ಬೋರ್ಡ್ ಹಾಕಿರ್ತಾರೆ, ಯಾವುದು ಲೆಸ್ ಲಗ್ಗೇಜ್ ಈಸ್ ಕಂಫರ್ಟಬಲ್ ಅಂತ ಬೋರ್ಡ್ ಹಾಕಿರ್ತಾರೆ. ಅಂದರೆ ನಿಮ್ಮ ಲಗ್ಗೇಜು ಕಡಿಮೆ ಆದಷ್ಟು ನಿಮ್ಗೆ ಒಳ್ಳೆಯದು ಅಂತ. ಈಗ ನಾವೇ ಅದು ಹೋದ್ರೆ ಒಂದೊಂದು ಬ್ಯಾಗ್ ಇಟ್ಕೊಂಡಿರ್ತೇವೆ, ಒಂದು ಬ್ಯಾಗ್ ಇಟ್ಕೊಂಡಿದ್ದು ಬ್ಯಾಗ್ ತೆಗೆದು ಹಾಕ್ಕೊಂಡ್ಬಿಟ್ಟಿರ್ತೇವೆ, ಆರಾಮ ನಿದ್ದೆ ಮಾಡ್ತೇವೆ, ಊರು ಬಂದಾಗ ಇಳಿದು ಹೋಗ್ತಾ ಇರ್ತೇವೆ. ಒಂದು 20 ಗಂಟೆ ಇತ್ತು ಅಂದರೆ ಏನು ಮಾಡಬೇಕೀಗ? ನಿದ್ರೆ ಮಾಡಲಿಕ್ಕೆ ಬರೋದಿಲ್ಲ. ಅವ್ರು ಯಾರು ಇಳಿತಾ ಇದ್ದಾರೆ ಇವು ನೋಡಬೇಕು, ಕೈಲಿ ಹಿಡ್ಕೊಂಡು ಹೊರಟೋದ್ರೇನೋ ನೋಡ್ರಿ. ಅಭಿಮಾನ ಜಾಸ್ತಿ ಆದಷ್ಟು ನಮಗೆ ನಿದ್ರೆ ಇಲ್ಲ, ಇಂಥದ್ದೆಲ್ಲ ಉಂಟಾಗುತ್ತೆ. ಅದಕ್ಕೆ ಒಂದೇ ಒಂದು ಬ್ಯಾಗ್ ಇತ್ತು ಅಂದರೆ ಯಾರು ಇಳಿದ್ರು ಯೋಚನೆ ಇಲ್ಲ, ಯಾರು ಹೋದರೂ ಯೋಚನೆ, ನಿದ್ದೆ ಬಂದು ಊರು ಬಂದಾಗ ಇಳಿದುಕೊಂಡು ಹೋಗ್ತಾರೆ. ಇಲ್ಲ ರಾತ್ರಿಯಲ್ಲೇ ಎದ್ದಿರಬೇಕು ಟ್ರೈನಲ್ಲಿ, ಇಳಿತಾನೆ ಇರ್ತಲ್ಲ, ಸ್ಟೇಷನ್ ಬಂದಾಗಲೇ ಇಳಿತಾನೆ ಇರ್ತಾರೆ. ಒಬ್ಬೊಬ್ಬರು ಯಾರು ಎತ್ಕೊಂಡು ಹೊರಟೋದ್ರು ನಮ್ಮ ಬ್ಯಾಗ್ಗಳು 20 ಇದ್ದರೆ. ಹಾಗೆ ಈ ಸಂಪತ್ತುಗಳೆಲ್ಲ ಕಾಯೋದೇ ಒಂದು ದೊಡ್ಡ ಒಂದು ನಮಗೆ ಇಂದ್ರಿಯಗಳೆಲ್ಲ ಅದು ತಮ್ಮ ಶಕ್ತಿನ ಕಳ್ಕೊಳ್ತಾವೆ. ಅದಕ್ಕೆ ಅದು ಬೇಡ. ಅತಃ ಕಿಂ ಪುತ್ರ ಪೌತ್ರಾದಿಭಿ ಯದಪಿ ಸ್ವಯಂಚ ಜೀವ ಇತ್ಯಾದ್ಯುಕ್ತಂ, ನೀನು ಎಷ್ಟು ವರ್ಷ ಬೇಕೋ ಅಷ್ಟು ವರ್ಷ ಬದುಕೋಪ್ಪ ಅಂತ ಹೇಳಿದೆಯಲ್ಲ, ತಸ್ಯ ಉತ್ತರ ಮಾಹ, ಅದಕ್ಕೆ ಉತ್ತರ ಕೊಡ್ತಾ ಇದ್ದಾನೆ ಅವನು. ಸರ್ವಮಪಿ ಜೀವಿತಂ ಅಲ್ಪಮೇವ, ಎಷ್ಟೇ ಜೀವನ ಕೊಟ್ಟರೂ ಕೂಡ ಉತ್ತರ ಅವಧಿಕಮೇವ, ಅಂದರೆ ಮುಂದಿನ ಅವಧಿ ಇದ್ದೇ ಇದೆ. ಅದು ಎಷ್ಟು ಕೊಟ್ಟರೂ ಕೂಡ ಮುಂದಿನೊಂದು ಅವಧಿ ಇದ್ದೇ ಇರುತ್ತೆ. ಮೋಕ್ಷಕ್ಕೆ ಹೋದ್ವಿ ಅಂದರೆ ಉತ್ತರ ಅವಧಿ ಇಲ್ಲ, ಇನ್ನು ಅಲ್ಲಿ ಹೋದ್ಮೇಲೆ ಬರೋದು ಅಂತಿಲ್ಲ. ಆದ್ದರಿಂದ ಎಷ್ಟೇ ನೀ ಕೊಡು, ಉತ್ತರ ಅವಧಿ ಇಲ್ಲದೇ ಇರತಕ್ಕಂಥ ಆಯುಷ್ಯನ್ನು ಮಾತ್ರ ನೀವು ಕೊಡ್ಲಿಕ್ಕೆ ಬರೋಲ್ಲ. ಅದು ನೀ ಕೊಟ್ಟಿರತಕ್ಕಂಥ ಆಯುಷ್ ಎಷ್ಟು, ನೀನಿರೋ ತನಕ ಅಷ್ಟೇ ಆಯುಷ್ ಕೊಡೋದು. ನೀನಿಲ್ಲಿ ಅಧಿಕಾರದಲ್ಲಿರೋ ತನಕ ನಿಂದು ಅಷ್ಟೇ. ಇನ್ನೊಬ್ಬರು ಬಂದರು ಅಂತ ಹೇಳಿದ್ರೆ ನಮ್ದು ಯಾವುದು ನಡೆಯಲ್ಲ. ಅದೆಲ್ಲ ಲೌಕಿಕವಾಗಿ ಸಿದ್ಧವಾಗತಕ್ಕಂಥ ವಿಚಾರ. ಯದ್ಯಪಿ ಸ್ವಯಂಚ ಜೀವ ಇತ್ಯಾದ್ಯುಕ್ತಂ ತತ್ರ ಸರ್ವಮಪಿ ಜೀವಿತಂ ಅಲ್ಪಮೇವ ಉತ್ತರ ಅವಧಿ ಉಪೇತಮೇವ ನಹಿ ಮುಕ್ತಾವೇವ ಉತ್ತರ ಅವಧಿ ಶೂನ್ಯಂ ಆಯು ಅಸ್ಥಿತಿ ಭಾವ. ಅಂದರೆ ಮುಕ್ತಿಯಲ್ಲಿ ಆಗುವ ಹಾಗೆ ಉತ್ತರಾವಧಿ ಶೂನ್ಯವಾಗತಕ್ಕಂಥ ಆಯುಷಿಲ್ಲ, ಮುಂದೆ ಉತ್ತರ ಅವಧಿ ಇರಬಾರದು ಹಾಗೆ. ಇನ್ನು ಇಮಾಹ ರಾಮಾಹ ಅಂತ ಹೇಳಿದೆಯಲ್ಲ, ಇಮಾಹ ರಾಮಾಹ ಸರತಾಹ ಸದೂರ್ಯಾಹ, ಮನುಷ್ಯರಿಗೆ ಇಂಥ ಸ್ತ್ರೀಯರು ಸಿಗೋದೇ ಇಲ್ಲ ಮನುಷ್ಯ ಲೋಕದಲ್ಲಿ, ಅದನ್ನು ಕೊಡ್ತೀನಿ ಅಂತ ಹೇಳಿದ್ವಿ. ಅದಕ್ಕೆ ಅವ್ರು ಹೇಳ್ತಾ ಇದ್ದಾರೆ, ಇಮಾಹ ರಾಮಾಹ ಇತ್ಯಸ್ಯ ಉತ್ತರಂ ತವೈವ ಇತಿ. ಆ ಹೆಂಗಸರು, ಆ ರಥ, ಆ ವಾದ್ಯಗಳು, ಅದೇನು ಸಂಪತ್ತು ಅದೆಲ್ಲವೂ ಕೂಡ ತವೈವ ವಾಹಾಹ ರಥಾದಿ ವಾಹನಾನಿ ತವೈವ ಸಂತು ನೃತ್ಯ ಗೀತಂ, ಅದು ದ್ವಂದ್ವೈಕವದ್ಭಾವ. ನೃತ್ಯಂಚ ಗೀತಂಚ ನೃತ್ಯ ಗೀತಂ ಎಂಬುದಾಗಿ ದ್ವಂದ್ವ ಏಕವದ್ಭಾವ ಬಂದ್ಬಿಡುತ್ತೆ, ಒಂದಾಗ್ಬಿಡುತ್ತೆ. ಅದು ನೃತ್ಯ ಗೀತ ಒಂದೇ ಪದ ಆಗಿಬಿಡುತ್ತೆ, ಅದು ನಪುಂಸಕಲಿಂಗ ಆಗುತ್ತೆ, ಏಕವಚನ ಆಗುತ್ತೆ. ಅದಕ್ಕೆ ನೃತ್ಯ ಗೀತಂ ಅಂತಾಗಿದೆ. ರಾಮಾಭಿಹಿ ಕ್ರಿಯಮಾಣಂ ತವಾಸ್ತು, ಆ ಹೆಂಗಸಗಳಿಂದ ಉಂಟಾಗತಕ್ಕಂಥ ಆನಂದಗಿಂದ ಎಲ್ಲ ನೀನೇ ಇಟ್ಕೊಬಿಡೋ, ಯಾವುದು ಬೇಡ ಅಂತ ಹೇಳ್ತಾರೆ. ಇನ್ನು ಹಾಗಾದರೆ ದುಡ್ಡು ಕೊಡ್ತೀನಿ ಅಂತ ಹೇಳಿದೆ, ಎಷ್ಟು ಬೇಕು ಅಷ್ಟು ದುಡ್ಡು ಕೊಡ್ತೀನಿ ತಗೋ ಅದನ್ನು ಅಂತ ಹೇಳಿದೆಯಲ್ಲ. ವೃಣೀಶ್ವ ವಿತ್ತಂ ಇತ್ಯಾದೇಹ ಉತ್ತರಂ ನ ವಿತ್ತೇನ ಇತಿ. ದುಡ್ಡನ್ನು ಕೇಳಪ್ಪ ನೀವು ಬೇಕಾಷ್ಟು ಕೊಡ್ತೀನಿ ಅಂತ ಹೇಳಿದ್ರೆ ಅದಕ್ಕೆ ಉತ್ತರ ಕೊಡ್ತಾ ಇದ್ದಾರೆ. ನ ವಿತ್ತೇನ ತರ್ಪಣೀಯೋ ಮನುಷ್ಯೋ. ನೋಡಿ ಎಂಥ ಮಾತು ಹೇಳ್ತಾರೆ. ಎಷ್ಟೇ ದುಡ್ಡು ಕೊಟ್ಟರು ಕೂಡ ಮನುಷ್ಯನನ್ನು ಅವನು ತೃಪ್ತಿಪಡಿಸ್ಲಿಕ್ಕೆ ಸಾಧ್ಯ ಇಲ್ಲ. ನ ವಿತ್ತೇನ ಮನುಷ್ಯ ತರ್ಪಣೀಯ ನ ತರ್ಪಣೀಯ, ತೃಪ್ತಿಪಡಿಸಿ ಸಾಧ್ಯ ಇಲ್ಲ. ಎಷ್ಟು ಕೊಟ್ಟರು ಬೇಕು ಅಂತ ಅವನು ಹೇಳ್ತಾನೆ. ನೀ ಎಷ್ಟು ಕೊಟ್ಟರು ಕೂಡ ಇಷ್ಟೇನಾ ಅಂತಾನೆ ಮನುಷ್ಯ. ಹಾಗಿರೋದು
ಆದರೆ ಇನ್ನೊಂದೇನೆಂದರೆ ನಿನ್ನನ್ನು ನೋಡಿದ ಮಾತ್ರಕ್ಕೆ ನಮಗೆ ದೇವದೇವನಾಗತಕ್ಕಂಥವನು ಯಮಧರ್ಮರಾಯ ನೀನು, ಪರಮಾತ್ಮನ ಪರಮಭಕ್ತ, ರಾಮಚಂದ್ರ ದೇವರು ಯಾವಾಗ ಉಪಾಸನೆ ಮಾಡ್ತಕ್ಕಂಥವ್ ನೀನು, ನರಸಿಂಹದೇವರ ಉಪಾಸಕ, ನಿನ್ನ ದರ್ಶನ ಆದಾಗಲೇ ನಮ್ಗೆ ಬೇಕಾದ ಸಂಪತ್ತು ಬಂದ್ಬಿಡ್ತು ಅಂತ ಅರ್ಥ. ಅದಕ್ಕೋಸ್ಕರ ವರದಿಂದ ಕೇಳಬೇಕಾದನ್ನು ಅಂತ ಹೇಳ್ತಾರೆ. ನೀನು ನೋಡಿದ್ದಕ್ಕೇ ನಮ್ಗೆ ದುಡ್ಡು ಬಂದ್ಬಿಡ್ತು ಅಂದರೆ ನಾವು ಅದು ವರ ಕೇಳಬೇಕಾ ನಾವು? ಈಗ ತಿರುಪತಿಗೆ ಹೋಗ್ತೀವಿ ನಾವು, ಆ ಪರಮಾತ್ಮನನ್ನು ನಾವು ನೋಡ್ತೇವೆ, ಬೇಕಾಷ್ಟು ಬಂಗಾರದಿಂದ ಇವೆಲ್ಲ ಹಾಕಿರ್ತಾರೆ. ಸ್ವಾಮಿ ನಿನ್ನ ಆ ಕೈ ಹೀಗೆ ಇಟ್ಟಿದೆಯಲ್ಲ ಅಭಯಹಸ್ತ, ಆ ಬಂಗಾರ ನಮ್ಗೆ ಕೊಟ್ಬಿಟ್ರೆ ಸಾಕು, ಅಷ್ಟು ಕೊಟ್ಬಿಡಪ್ಪ ಅಂತ ಹೇಳ್ತಾರೆ. ಇದಕ್ಕೆ ಹೋಗಿ ಕೇಳ್ತಾರೆ. ಅದು ಶ್ರೀನಿವಾಸ ದೇವರು ನೋಡಿದ್ದಕ್ಕೆ ಲಕ್ಷ್ಮೀದೇವಿ ಬಂದು ಅವ್ರ ಮೇಲೆ ವಾಸ ಮಾಡಿಬಿಟ್ರು ಅಲ್ಲಿ ಹೋಗಿ ಅವನು ಅದನ್ನು ಕೇಳಬೇಕು, ವರ ಕೇಳಬೇಕಾ ನಾವು? ದರ್ಶನ ಮಾಡ್ಕೊಂಬಂದು ಸಾಕಷ್ಟೇ, ಇದು ಮಿಕ್ಕಿದ್ದು ಏನು ಬೇಕೋ ಅವನು ಕೊಟ್ಟೇ ಕೊಡ್ತಾರೆ. ನಿನ್ನ ದರ್ಶನ ಆದಾಗೆ ನಮ್ಗೆ ಸಂಪತ್ತು ಬರುವ, ಅದಕ್ಕಾಗಿ ವರ ಬೇಡ ಅಂತ ನಾವು ಲಪ್ಸ್ಯಾಮಹೇ ವಿತ್ತಂ ಅದ್ರಾಕ್ಷ್ಮ ಚೇತ ತ್ವಾಂ ಅದ್ರಾಕ್ಷ್ಮ ಚೇತ್, ನಿನ್ನನ್ನು ನಾವು ನೋಡಿದ್ವಿ ಅಂತಾದರೆ ವಿತ್ತಂ ಲಪ್ಸ್ಯಾಮಹೇ ಹೊಂದೇ ಹೊಂದೇವೆ, ಅದಕ್ಕಾಗಿ ವರ ಬೇಡ. ಇನ್ನು ಜೀವಿಷ್ಯಾಮ ಆಯುಷ್ ಕೇಳಿದೆಯಲ್ಲ ನೀನು, ಜೀವಿಷ್ಯಾಮ ಯಾವತ್ ಈಶಿಷ್ಯಸಿ, ಈಶ ಐಶ್ವರ್ಯ ಅಂತ, ಎಷ್ಟು ಕಾಲ ನೀನು ಈ ಸ್ಥಾನದಲ್ಲಿ ಇರ್ತಿ ಅಷ್ಟು ಕಾಲ ನಾವು ಬದುಕಿರ್ತೀವಿ ಅಷ್ಟೆ, ನಿನ್ನ ವರ ಸತ್ಯ ಆಗುತ್ತೆ. ಈಗ ಒಂದು ಹಿಂದಿನ ಸ್ವಾಮಿಗಳು ಏನೋ ಒಂದು ನಿಯಮ ಮಾಡಿರ್ತಾರೆ, ಆ ಸ್ವಾಮಿಗಳು ಏನಿರ್ತಾರೆ ಅವ್ರಿಗೇನೋ ಒಬ್ಬರು ವರ ಕೊಟ್ಟಿರ್ತಾರೆ, ಇದು ನೀನು ನೋಡ್ಕೊತಾ ಇರು ಅಂತ ಹೇಳ್ತಾರೆ. ಅದು ಎಲ್ಲಿವರೆಗೆ ಅದು ಈ ಸ್ವಾಮಿಗಳು ಇರೋ ತನಕ ಅಷ್ಟೇ ಹೊರತಾಗಿ ಅವ್ರು ಹೋದ್ರು ಅಂದರೆ ಆ ನಿಯಮವೂ ಹೊರಟೋಗುತ್ತೆ. ಮುಂದಿನವ್ರು ಏನು ಹೇಳ್ತಾರೆ ಅದು ಮಾಡ್ಬೋದು. ಹಾಗೆ ಇಲ್ಲಿ ಕೂಡ ಹಾಗೇನೆ. ವರಸ್ತು ಮೇ ವರಣೀಯ ಸಯೇವ, ನನಗೆ ವರ್ಣೀಯವಾದಕ್ಕಂಥ ವರ ಅಂದರೆ ನಾನು ಕೇಳಿದ್ನಲ್ಲ ಅದೇ ನೀ ಕೊಡಬೇಕು ಅಂತ ಹೇಳ್ತಾ ಇದ್ದಾನೆ. ರಾಘವಂತಿಯತ್ತು ಖಂಡಾರ್ಥ ಬರೀತಾರೆ. ವಿತ್ತೇನ ಮನುಷ್ಯ ನ ತರ್ಪಣೀಯ ನ ಆಪ್ಯಾಯನೀಯ, ಅವನನ್ನು ತೃಪ್ತಿಪಡಿಸೋಕ್ಕೆ ಸಾಧ್ಯ ಇಲ್ಲ. ಕುತಃ ಇತ್ಯತಃ ತ್ವಾದೃಶೇ ದೇವೇ ದೃಷ್ಟೇ, ನಿನ್ನಂತಹ ದೇವನನ್ನು ನೋಡಿದ ಮೇಲೆ ವಿತ್ತ ಆಯುಷೋ ಅನುಷಂಗ ಸಿದ್ಧತ್ವ, ಸ್ವತಃ ಸಿದ್ಧವಾಗಿದೆ ಅಂತ ಅರ್ಥ, ತಾನಾಗಿ ಅಂತ ಅರ್ಥ. ಅನುಷಂಗ ಅಂದರೆ ತಾನಾಗಿ ಸಿದ್ಧ ಆಗುತ್ತೆ, ನಿನ್ನ ನೋಡಿದ್ರೆ ಸಂಪತ್ತು ಬಂದ್ಬಿಡುತ್ತೆ. ಅದಕ್ಕೋಸ್ಕರವಾಗಿ ತೇ ಪೃಥಕ್ ಪ್ರಾರ್ಥನೀಯ ಲಪ್ಸ್ಯಾಮಹೇ ಇತಿ. ತ್ವಾಂ ಚೇತ್ ಅದ್ರಾಕ್ಷ್ಮ, ನಿನ್ನನ್ನು ನೋಡಿದ್ವಿ ಅಂತ ಹೇಳಿದ್ರೆ ತರ್ಹಿ ವಿತ್ತಂ ಲಪ್ಸ್ಯಾಮಹೆ, ದುಡ್ಡು ಪಡಿತೇವೆ. ತ್ವಂ ಯಾವತ್ ಈಶಿಷ್ಯಸಿ, ನೋಡಿ ಈಶ ಐಶ್ವರ್ಯ ಅಂತ ಧಾತು ಅದು. ಎಷ್ಟು ಕಾಲದವರೆಗೆ ನೀನು ಆ ರಾಜ್ಯಭಾರ ಮಾಡ್ತಾ ಇರ್ತೆ, ಅಧಿಕಾರ ನಿಂಗಿರುತ್ತೆ, ಅಷ್ಟರವರೆಗೆ ಮಮ ಯಾವದಾಯುಷ ಈಶ್ವರೋ ಭವಿಷ್ಯಸಿ ತಾವತ್ ಕಾಲಂ ಜೀವಿಷ್ಯಾಮ. ಅಂದರೆ ನೀನು ಎಷ್ಟು ಕಾಲ ನನ್ನ ಮೇಲೆ ನೀನು ಇದು ಈಶ್ವರನಾಗಿರ್ತೀಯೋ ಆ ಆಯುಷ್ಯಗೆ ಅಷ್ಟು ಕಾಲ ನಾವು ಬದುಕಿರ್ತೀವಿ ಅಷ್ಟೇ. ನಿಮಗೆ ಅದು ಕೋಪ ಬಂತು ನಮ್ಮ ಮೇಲೆ ಅಂತ ಹೇಳಿದ್ರೆ ಪುನಃ ಎಲ್ಲ ನಾವು ಕೊಡೋದು ವಾಪಸ್ ತೊಗೊಂಡ್ಬಿಡ್ತೀನಿ ನಾನು ಅಷ್ಟೇ. ತವಾಯುಷಃ ಜೀವಿಷ್ಯಾಮ ವಯಂ ತವಾಯುಷಃ ಕರ್ತೃತ್ವಾದ ಇದು ಭಾವ. ಯಾಕೆಂದರೆ ಆಯುಷ್ ಮಾಡಿದವು ನೀನು, ಆಯುಷ್ ಕೊಟ್ಟವು ನೀನು, ಆದ್ದರಿಂದ ನೀನು ಎಷ್ಟು ಕಾಲ ನಮ್ಮ ಮೇಲೆ ಅಭಿಮಾನ ಇಟ್ಟಿರ್ತೆ ಅಷ್ಟು ಕಾಲ ಆಯುಷ್ಯ ಇರುತ್ತೆ, ಆಮೇಲೆ ಹೋಗುತ್ತೆ. ಅದು ಪರಸ್ಮೈ ಪದ ಎಂಬುದಕ್ಕಂಥದ್ದು ಛಾಂದಸ ಅಂತ ಹೇಳ್ತಾ ಇದ್ದಾರೆ. ಜೀವಿಷ್ಯಾಮ ಎಂಬುದಕ್ಕಂಥದ್ದು ಪರಸ್ಮೈ ಪದ, ಅದು ಆತ್ಮನೇ ಪದ ಬರಬೇಕು, ಜೀವತೆ ಧಾತು ಅದಕ್ಕೆ. ತರ್ಹಿ ಕಂ ಕಾಮಂ ಯಾಚಸೆ, ಹಾಗೆ ಏನು ವರ ಬೇಕು ಹೇಳಪ್ಪ ನಿನಗೆ ಅಂತ ಹೇಳಿದ್ರೆ ವರಸ್ತು ಸಯೇವ ಪ್ರಾಗ್ಯಾಚಿತ ಏವ, ನಾನು ಕೇಳಿದಕ್ಕಂಥ ಮುಕ್ತ ನಿಯಾಮಕತ್ವ ಆ ಪರಮಾತ್ಮನ ಹೇಳು ಅಂತ ಹೇಳಿದ್ರಲ್ಲ ಅದೇ ನನ್ನ ವರ. ತು ಶಬ್ದ ಅಸ್ಯ ವರಸ್ಯ ಸರ್ವ ಅತಿಶಯ ದ್ಯೋತಕ, ಸತು ಅಂತ ಹೇಳಿದ್ದಾರೆ. ಆ ತು ಶಬ್ದ ವಿಶೇಷ ದ್ಯೋತಕ, ಏನದು ಅದೇ ವಿಶೇಷ ನಾ ಕೇಳ್ತಾ ಇರೋದು. ಅಂದರೆ ವಿಶೇಷವಾಗಿ ಇರತಕ್ಕಂಥ ಅದನ್ನೇ ನನಗೆ ಹೇಳು, ಈ ನಿರ್ವಿಶೇಷವಾದ ವಸ್ತುಗಳು ನನಗೆ ಬೇಡ ಅಂತ ಹೇಳ್ತಾರೆ. ಲಪ್ಸ್ಯಾಮಹಿ ಇತ್ಯಾದಿ ಉಕ್ತಮೇವ ವಿರುಣೋತಿ ಅಜೀರ್ಯತಾಂ, ನಿನ್ನನ್ನು ನೋಡಿದ ಮೇಲೆ ನಮಗೆ ಎಲ್ಲ ರೀತಿಯಾದ ಸಂಪತ್ತು ಬರುತ್ತೆ ಅಂತೇನು ಹೇಳಿದ್ರು, ಅದರ ವಿವರಣೆ ಇನ್ನೊಂದು ಮುಂದಿನ ಶ್ಲೋಕ ಕೊಡ್ತಾ ಇದ್ದಾರೆ. ಅಜೀರ್ಯತಾಂ ಅಮೃತಾನಾಂ ಉಪೇತ್ಯ ಜೀರನ್ ಮರ್ತ್ಯ ಕ್ವಾದಸ್ಥ ಪ್ರಜಾನನ್ ಆಭಿದ್ಯಾಯನ್ ವರ್ಣರತಿ ಪ್ರಮೋದಾನ್ ಅತಿದೀರ್ಘೆ ಜೀವಿತೆ ಕೋರಮೇತ ಅಂತ ಹೇಳ್ತಾರೆ. ಅಂದರೆ ಹೇ ಪ್ರಜಾನನ್ ಅಂದರೆ ವಿದ್ವನ್, ಪರಮಾತ್ಮನ ಜ್ಞಾನಿ. ಯಾಕೆಂದರೆ ಯಮಧರ್ಮರಾಯ ದೇವತೆ, ಯಮಧರ್ಮದೇವ ದೇವತೆ. ದೇವತೆ ಅಂದಮೇಲೆ ಪರಮಾತ್ಮನ ಅಪರೋಕ್ಷ ಜ್ಞಾನವಿಲ್ಲದೆ ಅವರು ದೇವ ಎಂಬ ಪಟ್ಟ ಬರುವುದಿಲ್ಲ ಅವರಿಗೆ. ಅದು ನದೇವ ಪದಂ ದೇವತೆ ನದೈವ ಪದಂ ಅಂದರೆ ದೇವತಾ ಪದವನ್ನು ಅವರು ಹೊಂದಲ್ಲಂತೆ. ಯಾವಾಗ ಅಂದರೆ ಬ್ರಹ್ಮದರ್ಶನ ವರ್ಜಿತಾ,
ನ ದೇವ ಪದಂ ಪ್ರಾಪ್ತಾಹ ಬ್ರಹ್ಮದರ್ಶನ ವರ್ಜಿತಾಹ. ಬ್ರಹ್ಮನ ಅಪರೋಕ್ಷ ಜ್ಞಾನ ಇಲ್ಲದೆ ಅವನು ದೇವ ಅಂತ ಒಂದು ಪಟ್ಟನೇ ಬರೋದಿಲ್ಲ. ಅದನ್ನು ದೇವ, ಅದನ್ನು ಪರಮಾತ್ಮ ತತ್ವಜ್ಞಾನಿ ವಿದ್ವನ್. ಆ ಅಜೀರ್ಯತಾಂ ಇಲ್ಲಿ ಜಿರೂಷ್ ವಯೋಹಾನವು ಅಂತ ಧಾತು ಬರೆದಿದ್ದಾರೆ. ಜಿರೂಷ್ ವಯೋಹಾನವು, ವಯೋಹಾನಿ ಅಂದರೆ ವೃದ್ಧರಾಗುವುದು ಅಂತ ಅರ್ಥ. ಅಂದರೆ ಏನು, ಅಜೀರ್ಯತ ಅಂತ ಹೇಳಿದ್ದರಿಂದ ನೀವು ವೃದ್ಧರೇ ಆಗೋದಿಲ್ಲ. ನಿಮಗೆ ವೃದ್ಧಾಪ್ಯ ಆಗಲಿ ಅಥವಾ ಜ್ವರ ಆಗಲಿ ರೋಗಗಳಾಗಲಿ ಯಾವುದೂ ಬರೋಲ್ಲ ನಿಮಗೆ. ಆದ್ದರಿಂದ ಅಂತಹ ಅಜೀರ್ಯತ ಅಂದರೆ ನೀನೆಂಥವನು ಅಂತ ಹೇಳಿದ್ರೆ ದೇವತೆಗಳಿಗೆ ಮುಪ್ಪಿಲ್ಲ ಅಂದರೆ ಅದು ಉಪಲಕ್ಷಣ, ಮರಣಾದಿಗಳು ಯಾವುದೂ ಇಲ್ಲ. ಅಂತಹ ನಿನ್ನ ಸಕಾಶದಿಂದ ನಾವು ಇಂಥವರುಗಳು ಕೇಳಬೇಕಾ? ನಾವು ಮುಪ್ಪು ಅಥವಾ ಇನ್ಯಾವುದೇ ರೋಗಾದಿಗಳು ಅಥವಾ ಮರಣಾದಿಗಳು ಇಲ್ಲದೇ ಇರತಕ್ಕಂಥ ದೇವತಾ ಸ್ವರೂಪನಾದ ನಿನ್ನಿಂದ ನಾವು ಇದನ್ನು ಕೇಳಬೇಕಾ? ನಾವು ಯಾರೋ ಕಷ್ಟದ ವ್ಯಕ್ತಿ ಬಂದಾದ ಏನು ಕೇಳಿದ್ರೆ ಅದನ್ನು ಕೇಳ್ಕೊಬೋದು ನಾವು. ಆದರೆ ನಿನ್ನಂತಹ ವ್ಯಕ್ತಿಯಿಂದ ನಾವು ಏನು ಕೇಳಬೇಕು? ಆ ಪರಮಾತ್ಮನ ತತ್ವಜ್ಞಾನವನ್ನೇ ಕೇಳಬೇಕು. ಉಪಲಕ್ಷಣಂ ವಯಪ್ರಭೃತಿ, ವಯಸ್ಸು ಮೊದಲಾದವುಗಳನ್ನು ಸಂಪತ್ತಿ ಮತಾಂ ಅಮೃತಾನಾಂ ದೇವಾನಾಂ, ವಯಸ್ಸೇ ಮೊದಲಾದತಕ್ಕಂಥ ಸಂಪತ್ತುಳ್ಳಂತಹ ನಾಶವೇ ಇಲ್ಲದೇ ಇರತಕ್ಕಂಥ ದೇವತೆಗಳೇನಿದೆ ಅವರ ಸಕಾಶ ನಿನ್ನಂತಹ ದೇವತೆಗಳಿಂದ ಅಥವಾ ದೇವತೆಗಳನ್ನು ಉಪೇತ್ಯ ಪ್ರಾಪ್ಯ ಅವರ ಸಮೀಪಕ್ಕೆ ಹೋಗಿ ನಾವು ತಿರುಪತಿ ದೇವಸ್ಥಾನ ಹೇಳಿದ್ನಲ್ಲ, ತಿರುಪತಿ ಶ್ರೀನಿವಾಸ ದೇವರ ಹತ್ರ ಹೋಗಿ ನಾವು ಇನ್ನೇನನ್ನು ಕೇಳಬಾರದು. ನಾವು ಜೀರ್ಯನ್ ಮರ್ತ್ಯ, ಯಾವತ್ತಿದ್ದು ಸಾಯೋನೇ ಅವನು, ವೃದ್ಧಾಪ್ಯ ಬರೋದೇ. ಕ್ವ ಅಧಸ್ಥಃ ಪ್ರಕೃಷ್ಟಶ್ಚ ಕ್ವ ಅಧಸ್ಥಃ ಅಂದರೆ ಪ್ರಕೃಷ್ಟ ಆಗೋದು ಹೇಗೆ ಅಂದರೆ ದೇವತೆಗಳ ಸಮೀಪ ಬಂದು ನಿಮ್ಮಂತೆ ನಾವಾಗಲಿಕ್ಕೆ ಸಾಧ್ಯ ಇದೆ. ನಮಗೆ ನಾವೆಷ್ಟಾದರೂ ಮಾನವರು ಮಾನವರೇ, ನ ಕುತ್ರಾಪಿ ಅಂತ ಹೇಳ್ತಾರೆ. ಅಂದರೆ ಮಹಾತ್ಮನಾಗತಕ್ಕಂಥ ನಿನ್ನಂತಹ ದೇವತೆಯ ಸಮೀಪ ನಾವು ಬಂದು ಮುಪ್ಪು ಮರಣ ಇರತಕ್ಕಂಥ ಮನುಷ್ಯ ಅವನು ಮಹಾತ್ಮನಾಗಿ ಆ ಮುಪ್ಪನ್ನು ಗೆಲ್ಲಬೇಕಷ್ಟೇ ಹೊರತಾಗಿ ನಿನ್ನನ್ನು ಬೇಡಿ ಅದನ್ನು ಪಡ್ಕೋಬಾರದು. ಆದ್ದರಿಂದ ನ ಕುತ್ರಾಪಿ ಕಿಂತು ಮಹಾನೇವ ಅಜೀರ್ಯನ್ನೇವ ಆಸ್ತೆ, ಮಹಾನೇವ ಅಜೀರ್ಯನ್ನೇವ ಆಸ್ತೆ ಅಂದರೆ ಏನು? ಮಹಾನುಭಾವನಾಗಿ ನಾವು ಮರಣವನ್ನು ಗೆಲ್ಲಬೇಕೇ ಹೊರತಾಗಿ ಕೇಳಿ ವರದಿಂದ ಆಗಲಿ ಅದರಲ್ಲಿ ಕೇಳಬಾರ್ದು ಅಂತ ಅರ್ಥ. ಇನ್ನು ತುಂಬ ವರ್ಷ ಬದುಕು ಅಂತ ಹೇಳಿದೆ ನೀನು, ಅದು ಕೂಡ ದುಃಖದ್ದೇ. ತುಂಬ ವರ್ಷ ನಮಗೆ ಇದ್ವಿ ಅಂತ ಹೇಳಿದ್ರೆ ಯಾರೋ ಒಬ್ಬರು ಈಗ 100 ವರ್ಷ ಇರ್ತಾರೆ ಅಂತ ತಿಳ್ಕೊಳ್ಳೋಣ, ಅವರ ಕಣ್ಮುಂದೆಲ್ಲ ಸತ್ತೋಗ್ತಾರೆ. ಆ ಸತ್ತವರೆಲ್ಲ ದುಃಖ ನೀವು ನೋಡ್ತಾ ಇರಬೇಕು. ಅದಕ್ಕೋಸ್ಕರವಾಗಿ ಸಾಕಪ್ಪ ನಮಗೆ ಈ ಸಂಸಾರ ಅಂದರೆ ಮಗನೂ ಹೊಟ್ಟೋದ, ಮೊಮ್ಮಗನೂ ಹೊಟ್ಟೋದ, ಅವಳು ಹೊಟ್ಟೋ, ಇವಳು ನಾವೊಬ್ಬನೇ ಯಾಕೆ ಉಳಿಸಿದ್ದಿ ಅಂತ ಬೇಜಾರು ಮಾಡ್ಕೊತಾ ಇರ್ತಾರೆ. ವಿಜಯದಾಸರ ಕಥೆಯಲ್ಲಿ ಅದು ಬರುತ್ತೆ. ಹಾಗೆ ಎಲ್ಲರನ್ನೂ ಕರ್ಕೊಂಡು ನಾವು ಅವರ ದುಃಖ ಎಲ್ಲ ನೋಡ್ಕೊಳ್ಳಿಕ್ಕೂ ನಾವು ಬದುಕಿರಬೇಕಾಗುತ್ತೆ. ಅವರು ಅದು ಹೇಳ್ತಾ ಇರ್ತಾರೆ, ನಂಗೆ ಯಾಕಪ್ಪ ಆಯುಷ್ ಕೊಟ್ಟು, ಇವರೆಲ್ಲ ಸತ್ತಿದ್ದನ್ನು ನೋಡ್ಲಿಕ್ಕೆ ನಂಗೆ ಆಯುಷ್ ಕೊಟ್ಟು ಅದು ಕೇಳ್ತಾ ಇರ್ತಾರೆ ಅವರು. ಅದು ತುಂಬ ದೀರ್ಘವಾದ ಒಂದು ಆಯುಷು, ಅದು ಹಾನಿಕಾರಕ. ಒಳ್ಳೆಯ ದೇವರನ್ನು ಗೆದ್ದುಕೊಂಡಿದ್ದರೆ ಪರವಾಗಿಲ್ಲ, ದೇವರೆಲ್ಲ ವ್ಯಾಪಾರ ಅಂತ ತಿಳ್ಕೊಂಡವ್ರಿಗೆ ಏನು ದುಃಖ ಉಂಟಾಗೋದಿಲ್ಲ. ಆದರೆ ಮಾನವರಾದ್ದರಿಂದ ನಮ್ಗೆ ಅರ್ಥದ ಅಂತಹ ಒಂದು ಬುದ್ಧಿ ಬರೋದು ಕಷ್ಟ. ಅದಕ್ಕೆ ಹೇಳಿದ್ರೆ ದೀರ್ಘ ಜೀವನಸ್ಥ ದುಃಖ ಹೇತುತ್ವಾಚ ನ ತತ್ ಪ್ರಾರ್ಥ್ಯಮಿತ್ಯಾಹ, ದುಃಖ ಹೇತು ಆದ ಪ್ರಾರ್ಥನೆ ಮಾಡಬಾರ್ದು. ಆಭಿದ್ಯಾಯನ್ ವರ್ಣರತಿ ಪ್ರಮೋದಾನ್, ವರ್ಣ ಅಂದರೆ ಬ್ರಾಹ್ಮಣಾದಿಗಳು ಅಥವಾ ದೇಹಗತವಾದ ಶೋಭಾ ವಿಶೇಷ ವರ್ಣ ಬಣ್ಣ ಅದು, ಅಥವಾ ರತಿ ವಿಷಯ ಅನುಭವಜಂ ಸುಖಂ, ಪ್ರಮೋದ ಪ್ರಕೃಷ್ಟ ವಿಷಯ ಅನುಭವಂ ಸುಖಂ. ಪ್ರಮೋದ ಅಂದರೆ ಪ್ರಕೃಷ್ಟವಾದ ವಿಷಯ ಅನುಭವ, ಆ ಸುಖ. ಏತಾನ್ ಪೂರ್ವಾನುಭೂತಾನ್, ನನ್ನ ಹಿಂದೆ ನಾನು ಎಂಥ ಒಂದು ಶಕ್ತಿ ಇತ್ತು ನನಗೆ, ಈಗೇನಿಲ್ಲ ಅಂತ ದುಃಖ, ಇದೊಂದು ದುಃಖ ಆಯಿತು. ಆಮೇಲೆ ನನಗೆ ಎಷ್ಟು ಸಂಪತ್ತಿತ್ತು ಈಗೆಲ್ಲ ಹೋಯಿತು, ಎಷ್ಟು ಉಪನ್ಯಾಸಗಳು ಮಾಡ್ತಾಯಿದ್ದೆ, ಒಂದು ಜ್ಞಾಪಕ ಇಲ್ಲ ಈಗ ನೋಡಿ. ಎಲ್ಲ ಹಿಂದಿದ್ದೆಲ್ಲ ಮರಳು ಕಳಿಸ್ಕೊಂಡು ನಾವು ದುಃಖ ಪಡಲಿಕ್ಕೆ ಅದು ಆ ವೈಶ್ಯ ಎಂಬತಕ್ಕಂಥದ್ದು ಆಗುತ್ತೆ. ಹಾಗಾಗಬಾರ್ದು. ಪೂರ್ವ ಅನುಭೂತಾನ್ ವಿಷಯಾನ್ ಇದಾನೀಂ ನಿವೃತ್ತಾನ್, ಹಿಂದೆ ಅನುಭೂತವಾದ ವಿಷಯ ಈಗಿಲ್ಲ ನಮಗೆ, ಅದನ್ನು ಅಭಿಧ್ಯಾಯನ್ ಅಂದರೆ ಧ್ಯಾನ ಮಾಡ್ತಾ ಸ್ಮರನ್ ಅತಿದೀರ್ಘ ಜೀವಿತೆ ಕೋರಬೇತ, ಯಾರು ಇಷ್ಟಪಡ್ತಾರೆ? ನಕೋಪಿ ಇತ್ಯರ್ಥ. ಯಾಕೆಂದರೆ ವಯೋ ಅಧಿಕತ್ವೇ, ವಯಸ್ಸು ಜಾಸ್ತಿ ಇದ್ದಾಗ ಜರಾದ್ಯಾ ಆಪತ್ಯ, ಜರಾದಿಗಳೆಲ್ಲ ನಮ್ಗೆ ಬಂದು ಭೋಗಶಕ್ತಿಯೇ ಅಭಾವ, ಭೋಗಶಕ್ತಿ ಕಡಿಮೆ ಆಗುತ್ತೆ. ಪ್ರತ್ಯುತ ಕ್ಲೇಶೇವ ಭವೇತ್,
ಬದಲಾಗಿ ಪ್ರತ್ಯುತ ಬದಲಾಗಿ ದುಃಖವೇ ಉಂಟಾಗುತ್ತೆ ನಮಗೆ. ಅದಕ್ಕೋಸ್ಕರವಾಗಿ ದೀರ್ಘಾಯುಷ್ಯ ಕೂಡ ನನಗೆ ಬೇಡ ಅಂತ ಹೇಳ್ತಾ ಇದ್ದಾನೆ. ತರ್ಹಿ ಕಿಮಾಕೂತಂ ತವ, ಹಾಗೆ ನಿನ್ನ ಹೃದಯದ ಆಕೂತ ಏನಪ್ಪ, ನಿನ್ನ ಅಭಿಪ್ರಾಯ ಏನು, ಮನಸ್ಸಿನ ಅಭಿಪ್ರಾಯ ಏನು ಬೇಕು ಅಂತ ನೀನು ಇಷ್ಟ ಅಂತ ಪ್ರಶ್ನೆ ಬಂದರೆ ಯಸ್ಮಿನ್ನಿದಂ ವಿಚಿಕಿತ್ಸಂತಿ ಮೃತ್ಯೋ ಸಾಂಪರಾಯೇ ಮಹತಿ ಬ್ರೂಹಿನಸ್ತದ್ ಯೋಯಂ ವರೋ ಗೂಢಂ ಅನುಪ್ರವಿಷ್ಟೋ ನಾಣ್ಯಂ ತಸ್ಮಾತ್ ನಚಿಕೇತಾ ವೃಣೀತೆ. ಹಾಗೆ ಹೇಳ್ತಾರೆ, ಯಸ್ಮಿನ್ ವಿಷಯೇ ಇದಂ ಇತ್ತಂ ಪ್ರೇತ ಪ್ರೇರಕತೆಯ ಅಸ್ತಿ ನವ ಇತಿ ವಿಚಿಕಿತ್ಸಂತಿ. ಯಾವ ವಿಷಯದಲ್ಲಿ ಅಂದ್ರೇನು, ಪ್ರೇತ ಪ್ರೇರಕನಾಗಿ ಪರಮಾತ್ಮ ಇದ್ದಾನೋ ಇಲ್ವೋ ಎಂಬುದಾಗಿ ಸಂದೇಹ ಪಡ್ತಾ ಇದ್ದಾರೋ, ತತ್ತು ತದೇವ, ಆ ಪ್ರೇತ ಪ್ರೇರಕನಾದ ಪರಮಾತ್ಮನ ಸ್ವರೂಪವೇ ನನಗೆ ಬೇಕೇ ಹೊರತಾಗಿ ಬೇರೆ ಇನ್ಯಾವುದೂ ನಾನು ಕೇಳೋದಿಲ್ಲ. ಹೇ ಮೃತ್ಯೋ ಸಾಂಪರಾಯೇ ಮಹತಿ ಸಾಂಪರಾಯೇ, ಸಾಂಪರಾಯ ಅಂದರೆ ಸಂಪರಾಯ ಅಂದರೆ ಮೋಕ್ಷ, ಮಹತಿ ಸಾಂಪರಾಯೇ ಅಂದರೆ ಮುಕ್ತಿಯಲ್ಲಿ, ಅದು ನಿಮಿತ್ತ ಸಪ್ತಮಿ ಅಂದರೆ ಮುಕ್ತಿಯ ವಿಷಯದಲ್ಲಿ ಅಂತ ಅರ್ಥ. ನಿಮಿತ್ತ ಸಪ್ತಮಿ ಬರುವ ನಿಮಿತ್ತ ಅರ್ಥದಲ್ಲಿ ಅಂದರೆ ಆ ಮುಕ್ತಿಯೇ ನಿಮಿತ್ತವಾಗಿ ಉಳ್ಳ ಆ ಪರಮಾತ್ಮ ಸ್ವರೂಪ ನಾನು ತಿಳಿಸ್ಕೊಡು ಅಂತ ಕೇಳ್ತಾ ಇದ್ದಾನೆ. ಮೋಕ್ಷಾರ್ಥಂ ನೋ ಅಸ್ಮಭ್ಯಂ ಬ್ರೂಹಿ ಉಪದಿಶ, ಆ ಪರಮಾತ್ಮನ ಉಪದೇಶ ಮಾಡು. ಸಾಂಪ್ರಾಯಪದಸ್ಯ ಶ್ರೇಯೋ ಮಾತ್ರ ಸಾಧಾರಣ್ಯಾತ್ ಮುಕ್ತ್ಯರ್ಥತ್ವ ಲಾಭಾಯ ಮಹತಿ ಇತ್ಯುಕ್ತಂ. ಸಾಂಪ್ರಾಯ ಎಂಬ ಶಬ್ದಕ್ಕೆ ಶ್ರೇಯಸ್ಸು ಇಷ್ಟೇ ಅರ್ಥ, ಆದರೆ ಮೋಕ್ಷ ಅಂತ ಅರ್ಥ ಹೇಗೆ ಬಂತು, ಆ ಮೋಕ್ಷ ಎಂಬ ಅರ್ಥ ಬರಲಿಕ್ಕೆ ಮಹತಿ ಸಾಂಪ್ರಾಯ ಅಂತ ಮಹತಿ ಎಂಬುದಾಗಿ ಅವರು ಹೇಳ್ತಾ ಇದ್ದಾರೆ. ಮಹಾಶ್ರೇಯಸ್ಸು ಅಂದರೆ ಮೋಕ್ಷವೇ. ಯೋಯಂ ವರಹ ಪ್ರೇತ ಪ್ರೇರಕ ಸ್ವರೂಪೋಕ್ತಿ ಪ್ರಾರ್ಥನಾ ರೂಪ ಗೂಢತ್ವಂ ಗೋಪ್ಯತಾಂ ಅನುಪ್ರವಿಷ್ಟ ಪ್ರಾಪ್ತ. ಅದು ಗೂಢವಾಗಿದೆ ಎಂದು ಬೇರೆ ಹೇಳ್ತಾ ಇದ್ದಿ. ಆ ಪರಮಾತ್ಮನ ಸ್ವರೂಪವನ್ನು ತಸ್ಮಾತ್ ವರಾದ್ ಅನ್ಯಂ ವರಂ, ಅದನ್ನು ಬಿಟ್ಟು ಬೇರೆ ವರವನ್ನು ನಚಿಕೇತಾ ನ ವೃಣೀತೆ, ಈ ನಚಿಕೇತ ಅದನ್ನು ಬಿಟ್ಟು ಬೇರೆ ಯಾವುದನ್ನು ಕೇಳೋದಿಲ್ಲ. ಇದು ಸ್ವಾತ್ಮಾನಮೇವ ನಾಮನಿರ್ದೇಶನ. ನಚಿಕೇತ ಅಂತ ಅವನ ಸಂಬೋಧನೆ ಮಾಡಿದ ಯಮಧರ್ಮ ಅಂತ ತಿಳ್ಕೋಬಾರ್ದು, ಅವನನ್ನೇ. ಅಂದರೆ ಈ ಭೀಮಸೇನನು ಬಲಕ್ಕೋಸ್ಕರವಾಗಿ ಯಾರನ್ನು ಕೇಳಲ್ಲ ಅಂದರೆ ಭೀಮಸೇನ ಹೇಳಿದ ಮಾತು. ಹಾಗೆ ಇಲ್ಲಿ ಕೂಡ ಪರಮಾತ್ಮನ ಬಿಟ್ಟು ನಚಿಕೇತ ಇದ್ದಲ್ಲ, ಅವನು ಬೇರೆ ಯಾವ ವರವನ್ನು ಕೇಳೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಹೀಗೆ ಈ ಒಂದು ಕಾರಕ ಉಪನಿಷತ್ತಿನಲ್ಲಿ ಅಧ್ಯಾಯದಲ್ಲಿ ಪ್ರಥಮ ಒಲ್ಲಿ ಎಂಬತಕ್ಕಂಥದ್ದು ಇಲ್ಲಿ ಮುಗಿಸಿದ್ದಾರೆ. ಇದರಲ್ಲಿ ವಿಶೇಷಗಳೆಲ್ಲ ತಿಳ್ಕೋಬೇಕು ನಾವು. ನಮಗೂ ಕೂಡ ಅಷ್ಟೇ, ಯಾರಾದರೂ ನಮಗೆ ಆ ಪರಮಾತ್ಮನ ಬಗ್ಗೆ ಅವರು ವಿಚಾರ ನಾವು ತಿಳ್ಕೋಬೇಕು ಅಂತಿದ್ದಾಗ ಅವರು ಅದೇನು ಬೇಡ, ಈಗ ನೋಡಿ, ಈಗ ಊಟ ಮಾಡ್ಕೊಂಡು ಹೊಟ್ಟೋಗು, ತಿಂಡಿ ತಿನ್ಕೊಂಡು ಆಮೇಲೆ ನೋಡೋಣ ಅಂತ ಹೇಳಿದ್ರು ಅಂದರೆ ನಾವು ಬಿಡಬಾರ್ದು. ತಿಂಡಿಯನ್ನು ಯಾವತ್ತೂ ತಿನ್ಬೋದು ಬಿಡ್ರಿ, ನೀವೆಲ್ಲಿ ಸಿಗ್ತೀವಿ ನಮಗೆ ಅಂಥೇಳಿ ಅವರನ್ನು ಬಿಡದ ಹಾಗೆ ಆ ತತ್ವವನ್ನು ನಾವು ಉಪದೇಶ ಪಡ್ಕೋಬೇಕೇ ಹೊರತಾಗಿ ಸರಿ ಆಯಿತು ಅವ್ರು ಹೇಳಿದ್ರಲ್ಲ ಅಂತ ಹೇಳಿಬಿಟ್ಟು ನಾವು ಹೊರಟ್ಬಿಟ್ರೆ ಹಾಗಾಗೋದಿಲ್ಲ. ಅದನ್ನು ಹೇಳ್ತಾ ಇದ್ದಾರೆ. ದೀಯಮಾನಮಪಿ ಪುತ್ರಾದಿ ಕಾಮಂ ಹಿತ್ವ, ಸಂಪತ್ತನ್ನು ಕೊಡ್ತಾ ಇದ್ದರೂ ಕೂಡ ಯಮಧರ್ಮರಾಯರು ಅದನ್ನು ಬಿಟ್ಟು ಬ್ರಹ್ಮವಿದ್ಯಾಮಿ ಯಚಮಾನಃ, ಬ್ರಹ್ಮವಿದ್ಯೆಯೇ ಬೇಕು ಅಂತ ಪ್ರಾರ್ಥನೆ ಮಾಡತಕ್ಕಂಥ ತ್ವಂ ಪ್ರಶಸ್ತೋಸಿ ಅಂತ ಹೇಳ್ತಾ ಇದ್ದಾನೆ. ಭಾರಿ ದೊಡ್ಡ ವ್ಯಕ್ತಿಯಪ್ಪ ನೀನು, ಎಷ್ಟೊಂದು ಸಂಪತ್ತು ನಿನ್ನ ಮುಂದೆ ಇಟ್ಟರೂ ಕೂಡ ನೀನು ಅದನ್ನು ತೆಗೆದುಕೊಳ್ಳದೆ ಆ ಪರಮಾತ್ಮನ ತತ್ವವನ್ನೇ ಬೇಕು ಅಂತ ಕೇಳಿದಕ್ಕಂಥ ವ್ಯಕ್ತಿ ನಮಗೆ ಎಷ್ಟು ಜನ ಸಿಗ್ತಾರೆ, ನಮಗೆ ದುರ್ಲಭ. ನೀನು ಅಂಥ ವ್ಯಕ್ತಿಯಾಗಿದ್ದಿ ಎಂಬುದಾಗಿ ಸತ್ವಂ ಪ್ರಿಯಾಂ ಅಂತ ಅದರಲ್ಲಿ ಹೇಳ್ತಾರೆ. ಇತ್ಯಾದಿನ ಪ್ರಶಂಸಿತು ಮುಂದೆ ಹೇಳ್ತಾನೆ. ಪ್ರಶಂಸಿತು ಬ್ರಹ್ಮವಿದ್ಯೆಯ ಮೋಚಕತ್ವಂ ಪುತ್ರಾದಿ ಕಾಮಸ್ಯ ಬಂಧಕತ್ವಂ ತದ್ ಭಾಜೋ ಸ್ತುತಿನಿಂದೆ ಚಾಜ್ಞೆಯೋ ಸ್ಥಿತಿ ಚ ಸಾರ್ಧಮಂತ್ರದ್ವಯೇನ ಯಮಃ ಅನ್ಯದಿತ್ಯಾದಿನ. ಅಂದರೆ ಏನು ಹೇಳ್ತಾರೀಗ, ಮುಂದೆ ಅವನಿಗೆ ಇಷ್ಟೊಂದು ಬ್ರಹ್ಮವಿದ್ಯಾಸಕ್ತಿ ಉಳ್ಳಂತಹ ಈ ವ್ಯಕ್ತಿಯನ್ನು ನೋಡಿ ಯಮಧರ್ಮ ತುಂಬ ಸಂತೋಷ ಆಯಿತಂತೆ. ಎಷ್ಟು ಕೇಳಿದ್ರು ಕೂಡ ಅದೇ ಬೇಕು ಎಂಬುದಾಗಿ ಅವನ ಹಠ ಹಿಡಿದಿದ್ದಾನೆ. ಇದನ್ನು ನೋಡಿ ಅವನನ್ನು ಮುಂದೆ ಹೊಗಳಬೇಕು. ಅದಕ್ಕೋಸ್ಕರ ಬ್ರಹ್ಮವಿದ್ಯಾ ಕಾಮಿ ಯಾರೋ ಅವನನ್ನು ಯಾಕೆ ಹೊಗಳಬೇಕು, ಅಲ್ಲದೆ ಪುತ್ರಾದಿ ಫಲಾಭಿಲಾಷೆಯನ್ನು ಯಾಕೆ ಹೊಗಳಬಾರದು, ಬ್ರಹ್ಮಜ್ಞಾನಿಯಾದವನು ಅಥವಾ ಬ್ರಹ್ಮಜ್ಞಾನಾಪೇಕ್ಷೆ ಹೇಗಿರ್ತಾನೆ, ಅಜ್ಞಾನಿ ಹೇಗಿರ್ತಾನೆ
ಎಂಬ 4 ಪ್ರಶ್ನೆಗಳು ನಮಗೆ ಮೊದಲೇ ಹುಟ್ಟುತ್ತೆ. ಆ ಪ್ರಶ್ನೆಗಳಿಗೆ ಉತ್ತರವನ್ನು ಹೇಳದ ಹೊರತು ನಚಿಕೇತನಿಗೆ ಸುಮ್ಮನೆ ಹೋಗಲಿದ್ದರೆ ಅದು ಸರಿಯಾಗುವುದಿಲ್ಲ. ಅದಕ್ಕೋಸ್ಕರ ಇದನ್ನು ಅವರು ಹೊಗಳ್ತಾ ಇದ್ದಾರೆ. ಮೊದಲು ಯಾವುದನ್ನು ನೋಡಿ, ಬ್ರಹ್ಮವಿದ್ಯಾಯ ಮೋಚಕತ್ವಂ ಪುತ್ರಾದಿ ಕಾಮಸ್ಯ ಬಂಧಕತ್ವ. ಯಾರು ಬ್ರಹ್ಮವಿದ್ಯೆಯನ್ನು ಸಂಪಾದನೆ ಮಾಡ್ತಾವನಿಗೆ ಮೋಚಕತ್ವ, ಇನ್ನು ಯಾರು ಪುತ್ರಾದಿ ಕಾಮನೆ ಅವನ ಬಂಧಕತ್ವ. ತದ್ ಭಾಜೋ ಸ್ತುತಿ ನಿಂದೆ, ಯಾರು ಬ್ರಹ್ಮವಿದ್ಯೆ ಸಂಪಾದನೆ ಮಾಡಿದ್ದಾರೆ ಅವರನ್ನು ಸ್ತುತಿ, ಯಾರು ಅದನ್ನು ಇದು ಮಾಡಿಲ್ಲ ಅವರಿಗೆ ನಿಂದ. ಆಮೇಲೆ ಜ್ಞಾ ಅಜ್ಞಯೋ ಅಂತ, ಜ್ಞಾಜ್ಞಯೋ ಅಂದರೆ ಜ್ಞಾ ಅಜ್ಞ, ತಿಳಿದವನು ತಿಳಿದೇ ಇದ್ದವನು ಅಂತ, ಇವರನ್ನು ಸ್ತುತಿನಿಂದ ಮಾಡ್ತಾ ಇದ್ದಾರೆ. ಅನ್ಯಶ್ರೇಯೋ ಅನ್ಯದುತೇವ ಪ್ರೇಯ ತೇವುಭೇ ನಾನಾರ್ಥೇ ಪುರುಷಂ ಸಿನೀತಃ ತಯೋ ಶ್ರೇಯ ಆದದಾನಸ್ಯ ಸಾಧುಭವತಿ ಹೀಯತೆ ಅರ್ಥಾತ್ ಯವು ಪ್ರೇಯೋ ವೃಣೀತೆ. ಅನ್ಯತ್ ಶ್ರೇಯೋ ಅನ್ಯತ್ ಉತ ಇವ ಪ್ರೇಯ. ಶ್ರೇಯ ಪ್ರಶಸ್ತತಮಂ ಬ್ರಹ್ಮಜ್ಞಾನಂ. ಶ್ರೇಯಸ್ಸಂದರೆ ಯಾವುದು? ಅತ್ಯಂತ ಶ್ರೇಷ್ಠವಾದಕ್ಕಂಥ ಬ್ರಹ್ಮಜ್ಞಾನ. ಅನ್ಯತ್ ಪ್ರೇಯ ಉತ ಪ್ರಿಯತಮಂ ಯಾವುದದು? ದಾರಾಪತ್ಯಾದಿ ಕಾಮ್ಯಮಾನಂ ವಸ್ತ್ವಪಿ ಅನ್ಯದಿವ ಇತಿ ಚ ಜಾನತಾಂ. ಅದೇ ಬೇರೆ ಇದೇ ಬೇರೆ. ಅಂದರೆ ಇದು ಮೋಕ್ಷ ಫಲವನ್ನು ಕೊಡತಕ್ಕಂಥದ್ದು, ಇದು ಕೇವಲ ಸಂಸಾರದಲ್ಲಿ ಮುಳುಗಿಸ್ತಕ್ಕಂಥದ್ದು ಅಂತ ಅದೆರಡಕ್ಕೂ ಕೂಡ ಪೂರ್ಣವಾದ ವ್ಯತ್ಯಾಸವನ್ನು ತಿಳಿದಕ್ಕಂಥ ವ್ಯಕ್ತಿಗಳು. ಜಾನತಾಂ ಏನು? ದಾರಾಪತ್ಯಾದಿ ರೂಪ ಪ್ರೇಯಸೋಪಿ, ದಾರ ಅಪತ್ಯಾದಿ ರೂಪ ಪ್ರೇಯಸ್ಸು ಏನಿದ್ದಾರೆ ಅದು ಕೂಡ ಸದ್ಧರ್ಮದ್ವಾರ ಶ್ರೇಯಸ್ತ್ವಮೇವೈತು ಸೂತ್ರ ಇವ ಶಬ್ದ. ಹಾಗಾದರೆ ಹೆಂಡತಿ ಮಕ್ಕಳುಗಳು ಅವರೆಲ್ಲ ಎಲ್ಲನೂ ಬಿಟ್ಬಿಡ್ಲಿಕ್ಕಾಗತ್ತಾ? ಬಿಡ್ಲಿಕ್ಕಾದ್ರೆ ಅದು ಶಾಸ್ತ್ರ ಬೈಯುತ್ತಲ್ಲ. ಏನು ಕಾಣವಿಲ್ಲದೆ ಹೆಂಡತಿಯನ್ನು ಬಿಟ್ಬಿಟ್ಟ ಅವನು ಅಂತ ಹೇಳಿದ್ರೆ 7 ಜನ್ಮ ಮುಂದೆ ಅವನು ಹೆಣ್ಣ ಹುಟ್ಟಿ ವೈದ್ಯವಿ ಸಂಪಾದನೆ ಮಾಡ್ತಾನೆ ಅಂತ ಹೇಳ್ತಾ ಇದ್ದಾರೆ. ಮತ್ತು ಹೆಂಡತಿ ಮಕ್ಕಳನ್ನು ಬಿಡೋಂಗಿಲ್ಲ. ಅದಕ್ಕೆ ಅರ್ಥ ಏನು? ಅಲ್ಲಿ ಯುವ ಶಬ್ದ ಹಾಕಿದ್ದಾರೆ. ಅಂದರೆ ಯಾವ ಹೆಂಡತಿ ಮಕ್ಕಳುಗಳೂ ಕೂಡ ಅವರ ಸಹಾಯದಿಂದ ಧರ್ಮಾದಿಗಳು ಮಾಡ್ಕೊಂಡು ಹೋಗ್ತಾ ಇರ್ತಾನೆ, ಅಂಥವನಿಗೆ ಇದು ಬಂಧಕ ಆಗೋದಿಲ್ಲ. ಯಾಕೆಂದರೆ ಇದರಲ್ಲಿ ಹೇಳ್ತಾರೆ, ಬ್ರಹ್ಮಾದ್ಯಾಹ ಯಾಜ್ಞವಲ್ಕ್ಯಾಂತಹ ಮುಚ್ಚಂತೆ ಸ್ತ್ರೀ ಸಹಾಯಿನಃ ಅಂತ ಶ್ರೀಮದಾಚಾರ್ಯ ಹೇಳ್ತಾರೆ. ಅಂದರೆ ಬ್ರಹ್ಮದೇವರಿಂದ ಹಿಡಿದು ಯಾಜ್ಞವಲ್ಕ್ಯರವರೆಗೂ, ಯಾಜ್ಞವಲ್ಕ್ಯರು 2 ಹೆಣ್ಣಂದಿರು, ಗಾರ್ಗಿ ಮತ್ತು ಮೈತ್ರೇಯಿ ಎಂಬುದಾಗಿ 2 ಹೆಣ್ಣಂದಿರು. ಅವರೆಲ್ಲ ಮುಕ್ತರಾಗಲಿಲ್ವ ಅವರು? ಹಾಗಾದರೆ ಹೆಂಡತಿ ಮಕ್ಕಳು ಇರೋದೇ ತಪ್ಪಲ್ಲ. ಹೆಂಡತಿ ಮಕ್ಕಳು ಇದ್ದರೂ ಕೂಡ ಅದನ್ನು ಆ ಪರಮಾತ್ಮನ ಮೋಕ್ಷ ಮಾರ್ಗದ ಕಡೆಗೆ ನಾವು ಕರ್ಕೊಂಡು ಹೋದ್ವಿ ಅಂತ ಹೇಳಿದ್ರೆ ಅದು ಕೂಡ ನಮಗೆ ಸಾಧನೆಯೇ ಆಗುತ್ತೆ ಅಂತ ಇವು ಶಬ್ದ ಸೂಚನೆ ಮಾಡ್ತಾ ಇದ್ದದ್ದು. ನೋಡಿ, ದಾರಾಪತ್ಯಾದಿ ರೂಪ ಪ್ರೇಯಸೋಪಿ ಸದ್ಧರ್ಮದ್ವಾರ, ಒಳ್ಳೆ ಧರ್ಮಾಚರಣೆ ಉಪಯೋಗ ಮಾಡ್ಕೊಂಡ್ವಿ ಅಂದರೆ ಶ್ರೇಯಸ್ತ್ವಮೇವ ಇತಿ ಸೂಚನಾ ಇವು ಶಬ್ದ. ದ್ವಯೋ ಅನ್ಯತ್ವಂ ನಾಮ. ಎರಡು ಕೂಡ ಅನ್ಯ ಅಂದರೆ ಏನು? ಕಿಂ ಇತ್ಯತಃ ಐಹಿಕ ಆಮುಷ್ಮಿಕ ಸುಖ ಹೇತುತ್ವಂ ತತ್. ಐಹಿಕ ಮತ್ತು ಆಮುಷ್ಮಿಕ ಹೇತು ಅಂದರೆ ಶ್ರೇಯಸ್ಸು ಎಂಬತಕ್ಕಂಥದ್ದು ಆಮುಷ್ಮಿಕ ಹೇತು, ಪ್ರೇಯಸ್ಸು ಎಂಬತಕ್ಕಂಥದ್ದು ಐಹಿಕ ಕಾಮನೆಗೆ ಹೇತು ಅಂತ ಹೇಳ್ತಾ ಇದ್ದಾರೆ. ತೇ ಉಭೆ ನಾನಾರ್ಥೆ ಪುರುಷಂ ಸಿನೀತಃ. ಈ ಉಭೆ ಇದೆರಡೂ ಕೂಡ ನಾನಾರ್ಥೆ ಅಂದರೆ ಭಿನ್ನ ಭಿನ್ನ ಪ್ರಯೋಜನಕ್ಕೆ ಅಂತ ಅರ್ಥ. ಇದರ ಪ್ರಯೋಜನವೇ ಬೇರೆ, ಇದರ ಪ್ರಯೋಜನವೇ ಬೇರೆ. ಇದು ಲೌಕಿಕ, ಅದು ಅಲೌಕಿಕ. ಪುರುಷಂ ದೇಹಿನಂ ಸಿನೀತಃ, ಶಿನ್ಯ ಬಂಧನೆ ಅಂತ ಅರ್ಥ. ಶಿನ್ಯ ಬಂಧನೆ, ಸಿನೀತಃ ಅಂದರೆ ಬದ್ನೀತಃ, ನಮ್ಮನ್ನು ಕಟ್ಟಾಕಿಬಿಟ್ಟಿದ್ದಾರೆ ಅಲ್ವಾ? ಸಿಂಹ ಅಂತ ಹೇಳ್ತೀವಲ್ಲ ನಾವು. ಆ ಸಿಂಹ ಅಂದರೆ ಏನು? ಶಿನ್ಯ ಬಂಧನೆ. ಆ ಸಿಂಹ ಎಂಬುದು ಎಲ್ಲವನ್ನೂ ವಿಷಯಗಳನ್ನು ಕೂಡ ಬಂಧಿಸಿ ತನ್ನಲ್ಲಿ ಇಟ್ಕೊಂಡಿರತಕ್ಕಂಥದ್ದಾಗಿದೆ. ಅದಕ್ಕೆ ಸಿಂಹ ಅಂತ ಕರೆಯುವಂತೆ ಇದು ಕೂಡ ಶಿನ್ಯ ಬಂಧನೆ. ಸಿನೀತಃ ಶಿನ್ಯ ಬಂಧಯಿತಾತೋ. ಪುರುಷಸ್ಯ ದ್ವೇ ಪ್ರಸಕ್ತಿ ಇತ್ಯರ್ಥಃ. ಪುರುಷನಿಗೆ ಪ್ರಸಕ್ತವಾದ ಎರಡಿದೆ, ಶ್ರೇಯಸ್ಸು ಪ್ರೇಯಸ್ಸು ಅಂತ ಎರಡಿದೆ. ಅದರಲ್ಲಿ ಬುದ್ಧಿವಂತನಾದವನು ತಯೋ ಶ್ರೇಯ ಆದದಾನಸ್ಯ ಸಾಧುಭವತಿ. ಶ್ರೇಯೋ ಮಾರ್ಗವನ್ನು ಹಿಡಿದವನಿಗೆ ಒಳ್ಳೆಯದಾಗತ್ತೆ. ಹೀಯತೆ ಅರ್ಥಾತ್ ಯವು ಪ್ರೇಯೋ ವೃಣೀಯತೆ. ಪ್ರೇಯಸ್ಸನ್ನು ಅವನು ಇಷ್ಟಪಟ್ಟ ಅಂತ ಹೇಳಿದ್ರೆ ಯಥಾ ಪ್ರಕಾರ ದುಃಖ ಆದರೂ ಅನುಭವಿಸಬೇಕಾಗತ್ತೆ. ಸರಿಯಾದ ದೃಷ್ಟಾಂತ ಅಂದರೆ ನಮಗೆ ಭಾಗವತದ ಚತುರ್ಥ ಸ್ಕಂದದಲ್ಲಿ ಬರತಕ್ಕಂಥ ಯಾರು? ಉತ್ತಾನಪಾದ ರಾಜ. ಅವನಿಗೆ ಕಾಲಕ್ಕೆ ಸರಿಯಾಗಿ ಉಪದೇಶ ಮಾಡತಕ್ಕಂಥ ಸುನೀತಿಯು ಇದ್ಲು.
ಕಾಲ ಕಾಲಕ್ಕೆ ರುಚಿ ಉಂಟು ಮಾಡತಕ್ಕಂಥ ಸುರುಚಿಯೂ ಇದ್ಲು. ಉತ್ಥಾನಪಾದ ಏನು ಮಾಡ್ದ, ಅವನು ಸುನೀತಿನ ದೂರ ಓಡಿಸ್ಬಿಟ್ಟ. ನೀ ಇರಲೇಬೇಡ, ನೀವು ಉಪದೇಶ ಮಾಡ್ತಾ ಇದ್ದರೆ ನಂಗೆ ಬೇಡ ಬೇಡ ಅಂತ ಹೇಳ್ಬಿಟ್ಟ. ಸುರುಚಿನೇ ಇಟ್ಕೊಂಡ, ರುಚಿ ಮಾಡಿ ಹಾಕ್ತೀಯಲ್ಲ ಅಂತ. ಇದರಿಂದೇನಾಯಿತು ಅವನಿಗೆ, ಆ ಸುರುಚಿಯ ಮಗ ಉತ್ತಮ ಅಲ್ಪಾಯುಷಿಯಾಗಿ ಸತ್ತೋದ. ಈ ಸುನೀತಿ ಮಗ ಅದು ಧ್ರುವ, ಅವನು ಧ್ರುವವಾಗಿ ಇನ್ನೂ ಇದ್ದ ನೋಡ್ರಿ. ಅಷ್ಟೇ, ಅದೇ ಅರ್ಥ. ಹಾಗೆ ನಾವು ಕೂಡ ಉತ್ಥಾನಪಾದರು, ಅದಕ್ಕೆ ಅವ್ನಿಗೆ ಉತ್ಥಾನಪಾದ ಅಂತ ಹೇಳ್ತಾರೆ. ಉತ್ಥಾನ ಅಂದ್ರೇನು, ಕಾಲು ಮೇಲಾದದ್ದು ಅಂತ ಅರ್ಥ. ಉತ್ಥಾನ ಪಾದ, ಪಾದವು ಮೇಲೆ ಹೋಗಿದ್ದು. ಪಾದ ಮೇಲೆ ಹೋದ ಯಾವಾಗ, ತಲೆ ಕೆಳಗಡೆ ಬಂದಾಗ. ತಲೆ ಕೆಳಗಡೆ ಹೋಗಿ ಕಾಲು ಮೇಲೆ ಹೋಗುತ್ತೆ, ಅಂದರೆ ತಲೆ ಕೆಳಗಾದ ವ್ಯವಹಾರ ಉಳ್ಳವನು. ಯಾವುದನ್ನು ಸುನೀತಿನ ಇಟ್ಕೊಂಡು ಸುರುಚಿನ ಓಡಿಸ್ಬೇಕಾಗಿತ್ತು, ತಲೆ ಕೆಳಗಾದ ವ್ಯವಹಾರ ಆದ್ದರಿಂದ ಸುರುಚಿನ ಇಟ್ಕೊಂಡು ಇದನ್ನು ಇದು ಮಾಡಿಬಿಟ್ಟ. ಆದ್ದರಿಂದ ನಾವು ಉತ್ಥಾನಪಾದರೆ ಎಲ್ಲ ವ್ಯತ್ಯಾಸ ಮಾಡ್ತಾ ಇದ್ದೀವಿ. ಪರಮಾತ್ಮನ ಮೋಕ್ಷಕ್ಕೆ ಹೋಗತಕ್ಕಂಥ ಅವಕಾಶಗಳೆಲ್ಲ ಸಿಕ್ಕಿದೆ. ಈಗಂತೂ ಬೇಕಾದಷ್ಟು ಅವಕಾಶಗಳಿದೆ. ಮನೆಯಲ್ಲೇ ಕೂತ್ಕೊಂಡು ಎಲ್ಲರ ಉಪನ್ಯಾಸವನ್ನು ಕೇಳತಕ್ಕಂಥ ಅವಕಾಶ ದೇವರು ಮಾಡಿಕೊಟ್ಟಿದ್ದಾನೆ. ಅದು ದೇವರು ಏನು ಮಾಡಿದರೂ ಕೂಡ ನಮ್ಗೆ ಒಳ್ಳೆಯದೇ ಮಾಡ್ತಾನೆ ಅಂತ ತಿಳ್ಕೊಂಡವ್ರಿಗೆ ಎಲ್ಲವೂ ಒಳ್ಳೆಯದೇ ಆಗುತ್ತೆ. ಅಯ್ಯೋ ದೇವರು ಇದು ಬೇರೆ ತಂದಿಟ್ಟ ಆಪತ್ತು ಅವನಿಗೆ ಅಂತ ಇದ್ದ ಅಂದರೆ ಅದೆಲ್ಲವೂ ಕೂಡ ಅವನಿಗೆ ಕಷ್ಟಕರವೇ ಆಗ್ತಾ ಇರುತ್ತೆ. ಅದಕ್ಕೋಸ್ಕರ ದೇವರ ಇಚ್ಛೆ ಏನೋ ಒಂದು ಇರುತ್ತೆ, ಆ ಇಚ್ಛೆಗೆ ನಾವು ಬದ್ಧರಾಗಬೇಕು. ನಮ್ಮ ಕೆಲಸ ಇಷ್ಟೇ, ಯಾವಾಗಲೂ ದೇವರನ್ನ ಸ್ತೋತ್ರ ಮಾಡ್ತಾ ಇರಬೇಕು, ಅಷ್ಟೇ ನಮ್ಮ ಕೆಲಸ. ಅದು ಮಾಡ್ತಾಯಿದ್ದೆ ಪರಮಾತ್ಮ ಎಲ್ಲ ವ್ಯವಸ್ಥೆಯೂ ಮಾಡಿಕೊಡ್ತಾನೆ. ಹಾಗಾಗಿ ಶ್ರೇಯಸ್ಸು ಪ್ರೇಯಸ್ಸುಗಳಲ್ಲಿ ಉತ್ಥಾನಪಾದನಂತೆ ಪ್ರೇಯಸ್ಸನ್ನು ಇಟ್ಕೊಂಡು ಶ್ರೇಯಸ್ಸನ್ನು ದೂರ ಮಾಡಬಾರ್ದು. ಆಗ ನಮಗೆ ನಮ್ಮ ಧರ್ಮಾದಿಗಳೆಲ್ಲ ನಮಗೆ ಅಲ್ಪವಾದಕ್ಕಂಥ ಸ್ವರ್ಗಾದಿಗಳು ಸಿಗಬಹುದು ಉತ್ತಮನಂತೆ. ಆದರೆ ಧ್ರುವ ಸ್ಥಾನ ಸಿಗಬೇಕು. ಎಲ್ಲ ಎಷ್ಟು ಚೆನ್ನಾಗಿದೆ ನೋಡಿ. ಅದು ಅವನಿಗೆ ಮಗ ಯಾರು, ಉತ್ತಮ. ಉತ್ತಮವಾದದ್ದು ಯಾವುದು, ಭೂಮಿಗಿಂತ ಉತ್ತಮವಾದ್ದು ಸ್ವರ್ಗ. ಆ ಸ್ವರ್ಗ ಸಿಗಬಹುದು ಅಷ್ಟೇ ಅವನಿಗೆ ಅಲ್ವಾ, ಯಜ್ಞ ಆಗಾದ ಮಾಡ್ಕೊಂಡು ಹೋಗ್ತಾ ಇದ್ದರೆ. ಆದರೆ ಧ್ರುವ ಸ್ಥಾನವಾದ ಹೋದರೆ ವಾಪಸ್ಸೇ ಬರೋಲ್ಲ, ಅಂಥ ಸ್ಥಾನವಾದ ಮೋಕ್ಷ ಮಾತ್ರ ಖಂಡಿತ ಸಿಗಲ್ಲ. ಅದನ್ನೇ ಇಟ್ಕೋಬೇಕು ಅಂತ ಹೇಳ್ತಾ ಇದ್ದಾರೆ. ಶ್ರೇಯಸ್ಸನ್ನು ಇಟ್ಕೋಬೇಕು. ಶ್ರೇಯೋ ಪ್ರೇಯೋ ಮಧ್ಯೆ ಶ್ರೇಯೋ ಬ್ರಹ್ಮವಿದ್ಯಾಂ ಆದದಾನಸ್ಯ ಉಪಾಸೀನಸ್ಯ ಸಾಧು ಭದ್ರಂ ಅಂದರೆ ಭವಮೋಚನಂ. ಭದ್ರಂ ಅಂದರೆ ಪರಮಾತ್ಮ ಅಂತ ಅರ್ಥ. ಭದ್ರ ಅಂದರೆ ಮಂಗಳ ಅಂತ ಅರ್ಥ ಭದ್ರ ಅಂದರೆ. ಆದರೆ ಭದ್ರ ಅಂದ ಶಬ್ದಕ್ಕೆ ಪರಮಾತ್ಮ ಅಂತ ಅರ್ಥವ ಶ್ರೀಮದಾಚಾರ್ಯ. ಭದ್ರಂತು ವಾಸುದೇವೋಸೌ ಭದ್ರಮುಕ್ತಿ ಪ್ರದೋಯತಃ. ಪರಮಾತ್ಮನಿಗೆ ಭದ್ರ ಅಂತ ಹೆಸರು. ಯಾಕೆ ಅಂತ ಹೇಳಿದ್ರೆ ಭದ್ರವಾದ ಮುಕ್ತಿಯನ್ನು ಕೊಡುವುದರಿಂದ ಪರಮಾತ್ಮನಿಗೆ ಭದ್ರ ಅಂತ ಹೆಸರು. ಅದು ಸಾಧು ಭವತಿ ಅಂದರೆ ಭದ್ರಂ ಭವತಿ, ಪರಮಾತ್ಮ ಅವನಿಗೆ ಸಿಗ್ತಾನೆ. ಭವಮೋಚನಂ ಭವತಿ. ಯವು ಯಹ ಏವ ಪ್ರಿಯ ದಾರಾಪತ್ಯಾದಿ ಕಾಮಂ ವೃಣೀತೆ ಸೊ ಅರ್ಥಾತ್ ಅಂದರೆ ಪರಮಪುರುಷಾರ್ಥಾತ್ ಮೋಕ್ಷದಿಂದ ಹೀಯತೆ ಹೀನೋ ಭವತಿ ಭವಪಾಶೇವ ಬದ್ಧೋ ಭವತಿ ಇತ್ಯರ್ಥಃ. ಪುನಃ ಉಕ್ತ ಅನುವಾದಪೂರ್ವಕಂ ಜ್ಞಾನಿನಃ ಸ್ಥಿತಿಮಾಹ. ಉಕ್ತ ಅನುವಾದವನ್ನು ಮಾಡಿಕೊಂಡು ಜ್ಞಾನಿ ಹೇಗಿರ್ತಾನೆ ಎಂಬುದನ್ನು ಹೇಳ್ತಾ ಇದ್ದಾರೆ. ಶ್ರೇಯಶ್ಚೇತಿ ಶ್ರೇಯಶ್ಚ ಪ್ರೇಯಶ್ಚ ಮನುಷ್ಯಮೇತಃ. ಏತಃ ಇವೆರಡು ಶ್ರೇಯಸ್ಸು ಮತ್ತು ಪ್ರೇಯಸ್ಸು ಮನುಷ್ಯನಿಗೆ ತವು ಸಂಪರೀತ್ಯ ವಿವಿನಕ್ತಿ ಧೀರ. ಅವುಗಳನ್ನು ಸರಿಯಾಗಿ ವಿಚಾರ ಮಾಡಿ ಅವನು ವಿಮರ್ಶೆ ಮಾಡಿ ಶ್ರೇಯ ಧೀರೋ ಅಭಿಪ್ರೇಯಸಃ ವೃಣೀತೆ. ಧೀರನಾಗಿರತಕ್ಕಂಥವನು ಶ್ರೇಯಸ್ಸನ್ನೇ ಅಪೇಕ್ಷೆ ಪಡ್ತಾನೆ. ಆದರೆ ಮಂದ ಪ್ರೇಯ ಯೋಗಕ್ಷೇಮಾನ್ ವೃಣೀತೆ ಅಂತ ಹೇಳ್ತಾ ಇದ್ದಾರೆ. ಏತೆ ಇತ್ಯತ್ರ ಆ ಈತ ಇತಿ ಪದಚ್ಛೇದ. ಏತ ಅಂತಿದೆ, ಅದು ಸಂಧಿಯಾಗಿದೆ. ಈ ಬಂದಾಗ ಏ ಅಂತ ಆಗಿದೆ. ಅದು ಏತಃ ಈತಃ ಅದು ಇಣುಗತೌ ಧಾತು. ಆಂಗ್ ಪೂರ್ವಕಸ್ಯ ಇಣುಗತೌ ಧಾತೌ ದಾ ಇತ್ಯಸ್ಯ ರೂಪಂ. ಏತ ಅಂದರೆ ಪ್ರಾಗುಪ್ತ ರೂಪಂ ಶ್ರೇಯಶ್ಚ ಪ್ರೇಯಶ್ಚ ದ್ವೇ. ಹಿಂದೆ ಹೇಳಿದಂತೆ ಶ್ರೇಯಸ್ಸು ಮತ್ತು ಪ್ರೇಯಸ್ಸು ಮನುಷ್ಯನನ್ನು ಏತಃ ಪ್ರಾಪ್ಯ ತಿಷ್ಠತಃ ಅಂತ ಅರ್ಥ. ಕ್ರಿಯಾಪದ ಏತಃ ಅವನನ್ನು ಹೊಂದಿ ಅವನಲ್ಲಿ ಇದೆ. ಧೀರೋ ಜ್ಞಾನಿ ತೌ ಶ್ರೇಯ ಪ್ರೇಯಶಬ್ದಿತೌ ಬ್ರಹ್ಮವಿದ್ಯಾ ಕಾಮೌ. ಬ್ರಹ್ಮವಿದ್ಯಾ ಮತ್ತು ಕಾಮ ಎರಡು ಕೂಡ ಸಂಪರೀತ್ಯ ಸಮ್ಯಕ್ ಜ್ಞಾತ್ವ ವಿವಿನಕ್ತಿ. ಶ್ರೇಯೋ ಮೋಚಕಂ ಪ್ರೇಯೋ ಬಂಧಕಂ ಇದು ವಿವೇಚೀತಿ. ಶ್ರೇಯಸ್ಸೆಂಬುದು ಮೋಚಕ, ಪ್ರೇಯಸ್ಸೆಂಬುದು ಬಂಧಕ ಅಂತ ತಿಳ್ಕೊತಾನೆ. ಏವಂ ವಿವೇಕಂ ಕೃತ್ವ ಕಿಂ ಕರೋತಿ ಇತ್ಯತಃ ಶ್ರೇಯ ಇತಿ. ಧೀರೋ ವಿವೇಕಿ ಪ್ರೇಯಸಃ ಪ್ರಿಯತಮಾನ್ನ ದಾರಾಪತ್ಯಾದಿ ಕಾಮಾನ್ ಅಭಿ ನಿಪಾತಾನಾಂ ಅನೇಕಾರ್ಥತ್ವಾತ್ ಅವಜ್ಞಾಯ ಅಂತ ಅರ್ಥ ಹಾಕೋಬೇಕು. ನಿಪಾತ ಇದು ಯಾವುದು,
ಅಭಿ ಎಂಬತಕ್ಕಂಥದ್ದೇನಿದೆ ಅದು ನಿಪಾತವಾದ್ದರಿಂದ ನಿಪಾತಕ್ಕೆ ಅನೇಕ ಅರ್ಥಗಳಿರುತ್ತೆ. ಇಲ್ಲಿ ನಾವು ಅವಜ್ಞಾಯ ಅಂತ ಇಟ್ಕೋಬೇಕು, ತಿರಸ್ಕರಿಸಿ ಅಂತ ಅರ್ಥ ಇಟ್ಕೋಬೇಕು. ಶ್ರೇಯೋ ಬ್ರಹ್ಮವಿದ್ಯಾಂ ಪ್ರಣೀತೆ. ಮಂದಃ ವಿವೇಕಹೀನ ಯೋಗಕ್ಷೇಮಾನ್. ಯೋಗ ಮತ್ತು ಕ್ಷೇಮ ಅಂತ ಎರಡು ಪದಗಳು ಹೇಳಿದ್ದಾರೆ. ಯೋಗ ಅಂದರೆ ಅಪ್ರಾಪ್ತ ಕಾಮ ಪ್ರಾಪ್ತಿ ಯೋಗ. ಅಪ್ರಾಪ್ತ ಕಾಮ, ಯಾವ ಕಾಮ ಇದೆ ಅದು ನಮಗಿನ್ನೂ ಸಿಕ್ಕಿಲ್ಲ, ಅದು ಸಿಕ್ಬಿಡ್ತು ಅಂದರೆ ಯೋಗ ಅಂತ ಹೇಳ್ತಾರೆ. ಅಪ್ರಾಪ್ತ ಪ್ರಾಪ್ತಿ ಯೋಗ. ಹಿಂದೆ ಯಾವುದು ನಮ್ಗೆ ಲಭ್ಯ ಆಗಿದ್ದಿಲ್ಲ ಅದು ಸಿಕ್ಬಿಡ್ತು ಅಂದರೆ ಯೋಗ. ಈಗ ಮದುವೆ ಆಗಿದ್ದಿಲ್ಲ ಒಬ್ಬ ವ್ಯಕ್ತಿಗೆ, ಹೆಣ್ಣೆಲ್ಲ ಹುಡುಕ್ತಾ ಇದ್ದ, ಸಿಗಲೇ ಇಲ್ಲ, ಕಡೆ ಒಂದು ಹೆಣ್ಣು ಸಿಕ್ಬಿಡ್ತು, ಹಾಗಾದ್ರೆ ಅಪ್ರಾಪ್ತ ಪ್ರಾಪ್ತಿ ಆಯಿತು, ಈಗ ಯೋಗ, ಕನ್ಯಾ ಯೋಗ ಅಂತ ಹೇಳ್ತಾರೆ ಅದಕ್ಕೆ. ಆದರೆ ಪ್ರಾಪ್ತವಾದ ರಕ್ಷಣೆ ಮಾಡಬೇಕಲ್ಲ, ಪ್ರಾಪ್ತಸ್ಯ ರಕ್ಷಣಂ ಕ್ಷೇಮ, ಎರಡೂ ಕಷ್ಟನೇ. ನಮಗೆ ಹಿಂದೆ ಸಿಗದೇ ಇರತಕ್ಕಂಥ ವಸ್ತುವನ್ನು ಪಡ್ಕೊಳ್ಳಿಕ್ಕೆ ನಮಗಾಗೋದಿಲ್ಲ, ಅದು ಪರಮಾತ್ಮನೇ ಕೊಡಬೇಕು. ಕೊಟ್ಟ ಮೇಲೆ ರಕ್ಷಣೆ ಮಾಡಬೇಕಲ್ಲ ಅದನ್ನು, ಅದು ಕ್ಷೇಮ. ಆ ಯೋಗಕ್ಷೇಮ ಎರಡೂ ಕೂಡ ಪರಮಾತ್ಮನೇ ಅವನ ಕೈಯಲ್ಲಿ ಹಾಕಿಬಿಡಬೇಕು. ಅದಕ್ಕೆ ಯೋಗಕ್ಷೇಮಂ ವಹಾಮ್ಯಹಂ. ನಿಮ್ಮ ಯೋಗ ಕ್ಷೇಮ ಎಲ್ಲ ನಾನು ನೋಡ್ಕೊತೀನಿ, ನನ್ನನ್ನು ಭಕ್ತಿಯಿಂದ ಸ್ತೋತ್ರ ಮಾಡಿ ಅಷ್ಟೇ, ನೀವೇನು ನಂಗೆ ಕೊಡಬೇಡಿ, ನಾ ಕೊಟ್ಟಿದ್ದೇನೆ ನಂಗೆ ಅರ್ಪಣೆ ಮಾಡಿ ಅಷ್ಟೇ. ಸುಲಭ ಪರಮಾತ್ಮನ ಧರ್ಮ. ತಸ್ಯ ಅನಪಗಮೇನ ಸ್ಥಿರತ್ವಂ ಕ್ಷೇಮ. ಅದು ಕೈ ಬಿಟ್ಟು ಹೋಗದಂತೆ, ಅನಪಗಮೇನ ಅದು ನಮ್ಮ ಕೈ ಬಿಟ್ಟು ಹೋಗದಂತೆ ಸ್ಥಿರವಾಗಿರೋದು ಕ್ಷೇಮ. ತದ್ರೂಪಾನ್ ಪ್ರೇಯಸೋ ವೃಣೀತೆ. ಯೋಗಕ್ಷೇಮ ಸಾಕು, ನನಗೇನು ವಸ್ತು ಇದೆ ಅದು ನನಗೆ ಹಿಂದೆ ಬಂದಿಲ್ಲ, ಅದು ಬಂದ್ಬಿಡಲಿ, ಅದು ದೀರ್ಘಕಾಲ ನನ್ನ ಜೊತೆಗೆ ಇರಲಿ ಅಂತ ಕೇಳ್ಕೊಳ್ತಕ್ಕಂಥದ್ದು ಅಂತ ಹೇಳ್ತಾರೆ. ಯತ್ ಪ್ರಶಂಸಾರ್ಥಂ ಉಪೋದ್ಘಾತ ಉಕ್ತಃ. ಈ ಎರಡು ಶ್ಲೋಕಗಳಲ್ಲಿ ಯಾರನ್ನು ಪ್ರಶಂಸೆ ಮಾಡಲಿಕ್ಕೋಸ್ಕರ ಉಪೋದ್ಘಾತ ರೂಪದಲ್ಲಿ ಎರಡು ಅಂಶಗಳು ಹೇಳಿದರು, ಅದನ್ನು ಇವನು ಮುಂದೆ ಅನ್ವಯ ಮಾಡ್ತಾ ಇದ್ದಾನೆ. ಈಗ ಸತ್ವಂ ಪ್ರಿಯಾನ್ ಪ್ರಿಯರೂಪಾಂಶ ಕಾಮಾನ್. ನೀನು ವಿವೇಕಿಯಾಗಿದ್ದಿ. ಸುಮ್ಮನೆ ಹೋಗ್ಬಿಟ್ರೆ ಆಗಲ್ಲ, ಯಾಕೆ ಹೊಗಳ್ತಾ ಇದ್ದಾನೆ ಸುಮ್ಮನೆ ಅವನನ್ನು ಅಂತ ಪ್ರಶ್ನೆ ಬರುತ್ತೆ. ಅದಕ್ಕೆ ಇಷ್ಟು ವಿಷಯ ಮೊದಲು ತಿಳಿಸಿದರು. ಶ್ರೇಯಸ್ಸು ಪ್ರೇಯಸ್ಸು ಅಂತ ಎರಡು ವಸ್ತುಗಳಿದೆ. ಶ್ರೇಯಸ್ಸು ಅಂದರೆ ಪರಮಾತ್ಮನ ಜ್ಞಾನ, ಪ್ರೇಯಸ್ಸು ದಾರಾಪತ್ಯಾದಿಗಳು. ವಿವೇಕಿಯಾದವನು ಧೀರನಾದವನು ಏನು ಮಾಡ್ತಾರೆ ಅಂದರೆ ಶ್ರೇಯಸ್ಸು ಪ್ರೇಯಸ್ಸುಗಳು ಅವನು ಮುಂದೆ ಬಂದಾಗ ಪ್ರೇಯಸ್ಸನ್ನು ದೂರ ಮಾಡಿ ಶ್ರೇಯಸ್ಸನ್ನು ಹಿಡಿತಾನೆ ಇತ್ಯಾದಿಗಳು ಹೇಳಿದ್ದು ಯಾಕೆ? ಆ ರೀತಿ ನೀವು ಮಾಡಿದ್ದಿ ಅಂದರೆ ನಿನ್ನ ಮುಂದೆ ಕೂಡ ಈಗ ಶ್ರೇಯಸ್ಸು ಪ್ರೇಯಸ್ಸು ಎರಡು ಬಂತು. ನಾನು ಶ್ರೇಯಸ್ಸಲ್ಲ ನಿಂಗೆ ಪ್ರೇಯಸ್ಸೆಲ್ಲ ಕೊಡ್ತೀನಿ ಅಂತ ಹೇಳಿದೆ, ಅದ್ಯಾವುದೂ ಬೇಡ ಅಂದೆ. ನನಗೆ ಆ ಪರಮಾತ್ಮ ತತ್ವನೇ ಬೇಕು ಅಂತ ಹೇಳಿದ್ರಿಂದ ನೀನು ನಿಜವಾಗಲೂ ಪ್ರಶಂಸನೀಯನಾಗಿದ್ದಿ ಅಂತ ಹೇಳ್ತಾ ಇದ್ದಾನೆ. ಸತ್ವಂ ಆ ಅಂತಹ ನೀನು ಪ್ರಿಯಾನ್ ಪ್ರೀತಿಪಾತ್ರರಾದ ಪ್ರಿಯರೂಪಾಂಶ ಎಲ್ಲರಿಗೂ ಇಷ್ಟವಾದದ್ದು ಕಾಮಗಳೆಲ್ಲವನ್ನೂ ಕೊಟ್ಟಿದ್ದೇನೆ. ಅಭಿದ್ಯಾಯನ್ ನಚಿಕೇತು ಅತ್ಯಸ್ರಾಕ್ಷೀ. ಬಿಟ್ಟುಬಿಟ್ಟಿದ್ದಿ ನೀನು, ತಿರಸ್ಕಾರ ಮಾಡಿದ್ದೆ ಅದನ್ನು. ಅದಲ್ಲದೆ ನಾವೊಂದು ಈ ಶೃಂಖಾಂ ಗೃಹಾಣ ಅಂತ ಹೇಳ್ತಾರೆ. ನೈತಾಂ ಶೃಂಖಾಂ ವಿತ್ತಮಯೀಂ ಆಪ್ತಃ. ಅದು ಇಟ್ಕೋಬೇಕು ನಾವು. ಹಿಂದೆ ಅವರು ತಾನು ಹಾಕ್ಕೊಂಡಿರ್ತಕ್ಕಂಥ ಒಂದು ಗುತ್ತಿಲಿರತಕ್ಕಂಥ ದೊಡ್ಡ ಒಂದು ಶೃಂಖಲ ಇತ್ತಲ್ಲ, ಅಂದರೆ ಹಾರ ಇತ್ತಲ್ಲ, ಅದನ್ನು ಕೊಟ್ಟ. ನೋಡು ಇದು ಅತ್ಯದ್ಭುತವಾದ, ಇದನ್ನು ತೊಗೊಂಡಾದರೂ ಹೊರಟೋಗು ಅಂತ. ಅದು ಕೇಳಬೇಡ ಹೊರಟೋಗು ಅಂತ ಹೇಳ್ದ ಅವನು. ಅದನ್ನು ಕೊಟ್ಟರೂ ಕೂಡ ಏನು ಮಾಡಿದೆ, ನಂಗೆ ಬೇಡ ಅಂತ ಹೇಳ್ತೀನಿ ನೀನು. ನೈತಾಂ ನಾ ಏತಾಂ ಶೃಂಖಾಂ ವಿತ್ತಮಯೀಂ ಅಂದರೆ ಭಾರೀ ಅಮೂಲ್ಯ ಅಂತ ಅರ್ಥ. ವಿತ್ತಮಯಿ ಅಂದರೆ ಅಂತಹ ನೈವ ಅವಾಪ್ತಃ. ಅದು ಕೊಡ್ತೀನಿ ಕೂಡ ಬೇಡ ಅಂತ ಹೇಳಿದೆ. ಯಸ್ಯಾಂ ಮಜ್ಜಂತಿ ಬಹು ಮನುಷ್ಯಾ. ಸಾಮಾನ್ಯ ಮನುಷ್ಯ ಅದು ಮುಂದೆ ಇಟ್ಬಿಟ್ಟಿದ್ರೆ ಅಟ್ಟಿಗೆ ತೃಪ್ತಿ ಪಡ್ಕೊಂಡು ಹೊರಟೋಗೋರು, ಅದು ಒಂದೇ ಸಾಕಿ, ನೀನು ಬೇಡ ಅಂತ. ನೀನು ಹಾಗೆ ಮಾಡಿಲ್ಲ, ಅದಕ್ಕೋಸ್ಕರ ನೀನು ಪ್ರಶಂಸನೀಯ. ಹೇ ನಚಿಕೇತಃ ಸತ್ವಮ್ಮಯ ಪ್ರಲೋಭಿತೋಪಿ. ಅಷ್ಟೊಂದು ಪ್ರಲೋಭನೆ ನಿಂಗಿಟ್ಟರು ಕೂಡ ನೀನು ಮುಂದೆ ತ್ವಂ ಪ್ರಿಯಾನ್ ದಾರಾಪತ್ಯಾದಿಗಳನ್ನು, ಪ್ರಿಯ ರೂಪಾಂಶ, ಗೃಹ ಆರಾಮ ಕ್ಷೇತ್ರಾಧೀನ್. ಗೃಹ ಅಂದರೆ ಮನೆ, ಆರಾಮ ಅಂದರೆ ಉದ್ಯಾನ, ಕ್ಷೇತ್ರ ಅಂದರೆ ಸೈಟ್ಗಳು, ಅದನ್ನು ಕಾಮಾನ್ ಕಾಮ್ಯಮಾನನ್ ಎಲ್ಲರೂ ಇಷ್ಟಪಡೋದು, ಅದನ್ನು ಅಭಿದ್ಯಾಯನ್ ಅಸ್ಥಿರತೆಯ ಮನ್ವಾರಹ. ಇದೆಲ್ಲೂ ಕೂಡ ಅಸ್ಥಿರ ಇದು ಅಂತ ತಿಳ್ಕೊಂಡು ಅನ್ಯತ್ ಬ್ರಹ್ಮಸ್ವರೂಪಂ ಪ್ರಾಕ್ಷೀಹಿ ಅಂದರೆ ಅಪ್ರಾಕ್ಷೀಹಿ ಅಂತ. ಅಡಭಾವ ಛಾಂದಸಃ ಪ್ರಾಕ್ಷೀಹಿ ಅಂತ ಹೇಳಿದ್ದಾರೆ. ಅಪ್ರಾಕ್ಷೀಹಿ ಅದನ್ನೇ ನೀ ಇಷ್ಟಪಟ್ಟಿದ್ದಿ. ಪೃಷ್ಠವಾನಸಿ ಅದನ್ನೇ ಕೇಳಿದ್ದಿ. ಅತ್ಯಸ್ರಾಕ್ಷೀಹಿ ಅಂತ ಪಾಠ ಇದೆ, ಅಲ್ಲಿ ತಕ್ತವಾನ್ ಅಭೂ ಅಂತ ಬೇಗ ಅರ್ಥ ಇಟ್ಕೋಬೋದು. ವಿತ್ತಮಯೀಂ ಅಂದರೆ ಸುವರ್ಣಮಯೀ ಮೇತಾಂ. ವಿತ್ತಮಯಿ ಅಂದರೆ ಬಂಗಾರಮಯ ಅದು. ಅಂತಹ ಕಂಠಧಾರಣ ಯೋಗ್ಯಾಂ ಕುತ್ತಿಗೆಯಲ್ಲಿ ಧಾರಣೆ ಮಾಡಲಿಕ್ಕೆ ಯೋಗ್ಯವಾದಕ್ಕಂಥ ಶೃಂಖಾಂ ಶೃಂಖಲಾಂ ನಾವಾಪ್ತಃ ನ ಸ್ವೀಕೃತವಾನ್. ಅದು ಕೊಡ್ತೀನಿ ಅಂದರೂ ಬೇಡ ಅಂದ್ಬಿಟ್ಟ. ಶಿಂಕೇಯಂ ಅತಿಷ್ಠಾಗ್ಯ ಇತ್ಯಾಹ. ಇದೇನು ಸಾಮಾನ್ಯವಾದದ್ದಲ್ಲ ಇದು.
ಈ ಶೃಂಖಲ ಎಂಬತಕ್ಕಂಥದ್ದೇನು ಸಾಮಾನ್ಯ ಬೆಲೆಯುಳ್ಳದ್ದಲ್ಲ. ಯಸ್ಯಾಂ ಮಜ್ಜಂತೆ ಆಸಕ್ತಾ ಭವಂತಿ ಬಹೋ ಮನುಷ್ಯಾ. ಈ ನಾನು ಹಾಕ್ಕೊಂಡಿರತಕ್ಕಂಥ ಈ ಹಾರ ಇದರಲ್ಲಿ ಇದನ್ನು ಪಡಿಬೇಕು ಅಂತ ತುಂಬ ಜನ ಇಷ್ಟಪಡ್ತಾ ಇದ್ದಾರೆ. ತಾದೃಶೀಮಪಿ ಮಯಾ ದೀಯಮಾನಂ, ಅಂತಹ ಹಾರವನ್ನೇ ಕೊಡ್ತೀನಿ ಅಂದರೂ ಕೂಡ ನ ಗೃಹೀತವಾನ್ ಅತಃ ತ್ವಂ ಪ್ರಶಸ್ತ ಇತಿ ಭಾವ. ನೀನು ಪ್ರಶಸ್ತನಾಗಿದ್ದೀಯಪ್ಪ, ನೀನು ಪ್ರಶಂಸನೀಯನಾದ ವ್ಯಕ್ತಿ ನೀನು ಎಂಬುದಾಗಿ ಹೇಳ್ತಾ ಇದ್ದಾರೆ. ಇನ್ನು ಪೂರ್ವಂ ಯೋಗಕ್ಷೇಮಾನೀತಿ ಪ್ರಿಯಾನ್ ಪ್ರಿಯರೂಪಾಂಶೇತಿ ಪ್ರೇಯ ಸ್ವರೂಪಂ ಕಿಂಚಿತ್ ಸ್ಪಷ್ಟೀಕೃತಂ. ಯೋಗಕ್ಷೇಮಾನ್ ಎಂಬಲ್ಲಿ ಪ್ರಿಯ ಅಂದ್ರೇನು, ಪ್ರಿಯ ರೂಪ ಅಂದರೆ ಎಂಬುದನ್ನು ಆ ಶಬ್ದಗಳಿಂದ ಯೋಗಕ್ಷೇಮಾನ್ ಅಂತ ಹಿಂದೆ ಹೇಳಿದ್ದನ್ನು ಪ್ರಿಯ ಮತ್ತು ಪ್ರಿಯ ರೂಪ ಎಂಬುದಾಗಿ ಸ್ವಲ್ಪ ವಿವರಣೆ ಮಾಡಿದರು. ಶ್ರೇಯಸ್ವರೂಪಂ ಅಂತ ನಾ ಸ್ಪಷ್ಟಂ, ಶ್ರೇಯಸ್ಸು ಅಂದರೆ ಏನು ಅದು ಹೇಳಿಲ್ಲ. ಶ್ರೇಯ ಆದದಾನಸ್ಯ ಇದು ಸಾಮಾನ್ಯತಃ ಮುಕ್ತೇ, ಯಾರು ಶ್ರೇಯಸ್ಸನ್ನು ಪಡ್ಕೊತಾನೋ ಅಷ್ಟು ಮಾತ್ರ ಹೇಳ್ಬಿಟ್ಟು ಶ್ರೇಯಸ್ಸು ಅಂತ ಗೊತ್ತಾಗಿಲ್ವಲ್ಲ. ಅತಃ ತದ್ ಉಭಯಂ ಸ್ಪಷ್ಟಯನ್ ನಚಿಕೇತಸಂ ಸ್ತೌತಿ, ಅದೆರಡನ್ನೂ ಕೂಡ ಸ್ಪಷ್ಟಪಡಿಸ್ತಾ ನಚಿಕೇತನನ್ನು ಪ್ರಶಂಸೆ ಮಾಡ್ತಾ ಇದ್ದಾನೆ. ದೂರಮಿತಿ ದೂರಮೇತೆ ವಿಪರೀತೆ ವಿಶೂಚೀಹಿ ಅವಿದ್ಯಾಯಾಚ ವಿದ್ಯೇತಿ ಜ್ಞಾತ ವಿದ್ಯಾಭೀಪ್ಸಿತಂ ನಚಿಕೇತಸಂ ಮನ್ಯೆ ನತ್ವಾ ಕಾಮ ಬಹು ಲೋಲುಪಂತಹ ಅಂತ ಹೇಳ್ತಾರೆ. ನಾ ಯಾ ಅವಿದ್ಯಾ ವಿದ್ಯೆಗಿಂತ ಭಿನ್ನವಾದ ಐಹಿಕ ಸುಖ ಸಾಧನ ಅಂತ ತಿಳ್ಕೊಂಡಿರತಕ್ಕಂಥ ಯಾಚ ವಿದ್ಯಾ ಜ್ಞಾತ ಏತೆ ದೂರಂ ಅನ್ಯೋನ್ಯಂ ವಿದೂರತಃ ವರ್ತಮಾನೆ. ಒಂದೊಂದು ದಿಕ್ಕು, ಒಂದು ದಕ್ಷಿಣ ಧ್ರುವ ಒಂದು ಉತ್ತರ ಧ್ರುವ, ಅದು ಇದು ಒಂದು ಆಗೋದೇ ಇಲ್ಲ ಅದು ಅಂತ. ಅಂದರೆ ಶ್ರೇಯಸ್ಸು ಪ್ರೇಯಸ್ಸು ಯಾವತ್ತೂ ಕೂಡ ವಿರುದ್ಧ. ಅದು ಹೇಗೆ, ರಾಮ ಎಲ್ಲಿರ್ತಾನೋ ಅಲ್ಲಿ ಕಾಮ ಇರಲ್ಲ, ಕಾಮ ಎಲ್ಲಿರ್ತಾನೋ ಅಲ್ಲಿ ರಾಮ ಇರಲ್ಲ ಅಂತ. ಯಾಕೆ ರಾಮ ಕಾಮ ಒಟ್ಟಿಗೆ ಸೇರೋದು ಅಂತಿಲ್ಲ ಅಲ್ವಾ. ರಾಮ ಎಲ್ಲಿರ್ತಾನೋ ಅಲ್ಲಿ ಕಾಮ ಇರಲ್ಲ. ಹನುಮಂತನಲ್ಲಿ ರಾಮ ಇತ್ತು, ಅಲ್ಲಿ ಯಾವ ಕಾಮನೆಯೂ ಬರಲಿಲ್ಲ. ಯಾಕೆಂದರೆ ಎಷ್ಟು ವಸ್ತುಗಳು ನೋಡ್ಬೋದಾಗಿತ್ತು ಅವನು. ರಾಮನ ಕೇಳಿದರೆ ಏನು ಕೊಡ್ತಾ ಇದ್ದ, ಮಧ್ವಿಜಿ ಹೇಳಲ್ವ ಅಲ್ಲಿ. ರಾಮಾಯಣ ಕಾಲದಲ್ಲಿ ಏನು ಕೇಳಿದ್ರು ಸಿಗೋದಂತೆ, ಬೇಕಾದರೆ ಎಲ್ಲ ಸುಲಭ. ಆದರೂ ಕೂಡ ತತ್ಪಾದ ಸೇವಾ ರತಿರೀಶನೇಚದ ತಥಾಪಿ ಭೋಗ ನನುಸಾ ವಿರಕ್ತಿ. ಇದು ನಿಜವಾದ ವಿರಕ್ತಿ. ಅಂದರೆ ಎಲ್ಲ ವಸ್ತು ಸಿಗುವಾಗ ಅದರಲ್ಲಿ ಹೇಯತಾ ಬುದ್ಧಿ ಬಂದರೆ ಅದು ನಿಜವಾದ ವಿರಕ್ತಿ. ನಚಿಕೇತನ ಅದೇ ಆಗಿರೋದು. ಎಲ್ಲ ವಸ್ತು ಕೊಡ್ತೀನಿ ಅಂತ ಹೇಳ್ತಾ ಇದ್ದಾನೆ, ಅದು ಬೇಡ ಅಂತ ಹೇಳಿದ್ರಿಂದ ಅದು ವಿರಕ್ತಿಯಿಂದ ನಿಜವಾದ ವಿರಕ್ತಿ ಬರಬೇಕು. ನಿಜವಾದ ವಿರಕ್ತಿ ಇದ್ದರೆ ಆಗ ವಿರಕ್ತಿ ಬರುತ್ತೆ. ವಿರಕ್ತಿ ಅಂದರೆ ವಿ ಎಂದು ಪರಮಾತ್ಮ, ಅವನ ರಕ್ತಿ ಬರುತ್ತೆ. ವಿ ಎಂದು ಪರಮಾತ್ಮ ರಕ್ತಿ ಬರುತ್ತೆ. ವಿರಕ್ತಿ ಇದ್ದರೆ ವಿರಕ್ತಿ ಬರೋದು. ಹಾಗಾಗತ್ತೆ. ಹಾಗೆ ಇಲ್ಲೂ ಕೂಡ ಅದೆರಡೂ ಕೂಡ ಒಂದು ದಕ್ಷಿಣ ಧ್ರುವ ಒಂದು ಉತ್ತರ ಧ್ರುವ, ಒಂದಕ್ಕೊಂದು ಒಟ್ಟಿಗೆ ಬರೋದೇ ಇಲ್ಲ. ಹಾಗಾಗಿದೆ. ಇನ್ನು ದುರ್ಯೋಧನಾದಿಗಳಿದ್ರಲ್ಲ, ಅವರೆಲ್ಲ ಹೇಗೆ ಅಂದರೆ ಅವರೆಲ್ಲರೂ ಕೂಡ ಕಾಮ ಇರೋರು. ಅವರ ಹತ್ರ ಕೃಷ್ಣ ಪರಮಾತ್ಮ ಬರೋದೇ ಇಲ್ಲ. ಪಾಂಡವರ ಹತ್ರ ಹೋದ ಅಷ್ಟೇ ಹೊರತಾಗಿ ಪರಮಾತ್ಮ ದುರ್ಯೋಧನಾದಿಗಳ ಹತ್ರ ಹೋಗಲಿಲ್ಲ ಅವನು. ಹಾಗೆ ದೂರಮೇತೆ ವಿಪರೀತೆ ವಿಶೂಚಿ ಅಂದರೆ ಶ್ರೇಯಸ್ಸು ಮತ್ತು ಪ್ರೇಯಸ್ಸು ಎರಡೂ ಕೂಡ ವಿರುದ್ಧವಾಗಿ ಮುಖವುಳ್ಳದ್ದು. ಒಂದು ಆ ದಿಕ್ಕು, ಒಂದು ಈ ದಿಕ್ಕು. ಹಾಗೆ ಯಾವತ್ತೂ ಕೂಡ 33 ಆಗಿರಬೇಕು. 33 ಅಂದರೆ 3 ಇತ್ತಗಡೆ ಮುಖ, ಈ 3 ಇತ್ತಗಡೆ ಮುಖ, ಹೀಗಿರಬೇಕು. ಆದರೆ 36 ಆಗಿಬಿಟ್ರೆ 6 ಮುಖ ಹತ್ತಲ ಕಡೆ, 3 ಮುಖ ಇತ್ತಲ ಕಡೆ, ಹೀಗಿರಬಾರ್ದು. ಅದೇ ಹೇಳ್ತಾ ಇದ್ದಾರೆ. ಅವಿದ್ಯಾ ಯಾಚ ವಿದ್ಯೇತಿ ಜ್ಞಾತ. ಅವಿದ್ಯಾ ಅಂದ್ರೇನು, ವಿದ್ಯಾ ಅಂದ್ರೇನು, ಅದೆರಡೂ ಕೂಡ ಪರಸ್ಪರವಾಗಿ ವಿಪರೀತ. ಅಂದರೆ ಅನ್ಯೋನ್ಯಂ ದೂರಂ ಅಂದರೆ ದೂರತಃ ವರ್ತಮಾನೆ ಅಂದರೆ ಪರಸ್ಪರ ವಿರುದ್ಧೆ ಅಂತ ಅರ್ಥ. ಅದನ್ನೇ ವಿಪರೀತ ಅಂತ ಹೇಳಿದ್ದು. ತದ್ ವಿನಕ್ತಿ ವಿಶೂಚಿ, ವಿಶೂಚಿನೇ ಎರಡು ಕೂಡ ವಿರುದ್ಧವಾದ ಫಲವನ್ನೇ ಕೊಡೋದು. ಒಂದು ಮೋಕ್ಷ ಕೊಟ್ಟರೆ ಒಂದು ಸಂಸಾರ ಕೊಡುತ್ತದು. ಹಾಗೆ ಆದರೆ ನಚಿಕೇತಸನ ನಿನ್ನ ಮುಂದೆ ಇಟ್ಟಾಗ ನಚಿಕೇತಸಂ ತ್ವಾಂ ವಿದ್ಯಾಭೀಪ್ಸಿತಂ, ವಿದ್ಯೆ ಬೇಕು ಅಂತ ಅಭಿಕಾಂಕ್ಷೆ ಮಾಡತಕ್ಕಂಥವನು ಎಂಬುದಾಗಿ ನಾನು ತಿಳ್ಕೊಂಡೆ ಈ ಒಂದು ಪ್ರಲೋಭನೆ ಮಾಡಿ. ಯಾಕೆ ಅಂದರೆ ಬಹವಃ ಕಾಮಾಹ ತ್ವಾಂ ಲೋಲುಪಂತಹ, ಎಂತೆಂಥ ಕಾಮನೆಗಳು ನಿನ್ನ ಮುಂದೆ ಇಟ್ಟೆ, ಅದೆಲ್ಲವೂ ಕೂಡ ಅಪೇಕ್ಷಾಂ ಜನಯಂತಹ ನವರ್ತಂತೆ. ಅಷ್ಟು ಕಾಮನೆಗಳು ನಿನ್ನ ಮುಂದೆ ತೃಣ ಆಗಿಬಿಟ್ವಿ. ಎಲ್ಲವೂ ಕೂಡ ಎಲ್ಲವನ್ನೂ ಬಿಟ್ಬಿಟ್ಟು ಕಾಮಹಿ. ಹನುಮಂತ ದೇವರು ಹೇಳ್ತಾರೆ ಇದೇ ಮಾತು. ನಿಂಗೇನು ಬೇಕೋ ಕೇಳು ಪರಮಾತ್ಮ ಅಂತ ಹೇಳ್ತಾನೆ. ಏನು ಕೇಳ್ಬೋದು ಅವನು, ಏನು ಬೇಕೋ ಹೇಳ್ಬೋದಾಗಿತ್ತು ಅವನು. ಯಾಕೆ ನನಗೆ ನಿನ್ನ ಸೀತಾದೇವಿಯನ್ನು ಮತ್ತು ನಿನ್ನನ್ನು ಒಂದುಗೂಡಿಸಿದ್ದೇನೆ, ಆದ್ದರಿಂದ ನನಗೊಂದು ಒಳ್ಳೆಯ ಕನ್ಯೆ ಕೊಟ್ಟು ಮದುವೆ ಮಾಡು ಅಂತ ಹೇಳ್ಬೋದಾಗಿತ್ತಾ?
ಹನುಮಂತ ದೇವ ಒಪ್ಪಲಿಲ್ಲ, ಬೇಡ ಅಂದ. ಏನು ಬೇಕು? ಏನು ಬೇಡ, ನಂಗೆ ಕೊಡೋದು ಒಂದು ಅನುಗ್ರಹ ಮಾಡಿಸ್ಕೊಂಡು, ಯಾವುದು? ಪ್ರವರ್ಧತಾಂ ಭಕ್ತಿ ಅಲಂ ಕ್ಷಣೆ ಕ್ಷಣ, ಅಷ್ಟೇ. ಅದು ನಿರ್ವ್ಯಾಜವಾದದ್ದು. ಆ ಸ್ಥಿತಿಗೆ ನಾವು ಬಂದ್ವಿ ಅಂತ ಹೇಳಿದ್ರೆ ಪರಮಾತ್ಮನ ಸಮೀಪ ನಾವು ಇದ್ದೇವೆ ಅಂತ ಅರ್ಥ. ಆ ಸಮೀಪ ಬರೆಸೋದು ಕೂಡ, ಆ ಬುದ್ಧಿ ಕೊಡೋದು ಕೂಡ ಪರಮಾತ್ಮ. ಇದೆಲ್ಲ ಹೇತ ಬುದ್ಧಿ ಬರೋರಿಗೆ ನಮ್ಗೆ ಇದಾಗಲ್ಲ. ಅದಕ್ಕಾಗಿ ಇದೆಲ್ಲ ಪ್ರಾರಂಭಗಳು. ಯಾವುದು? ಚಾತುರ್ಮಾಸ್ಯಾದಿಗಳು, ಆಮೇಲೆ ವಿಷ್ಣು ಪಂಚಕ, ಶ್ರವಣಾದಿಗಳು, ಅದೆಲ್ಲ ಹೇಳ್ತೀವಲ್ಲ, ಅದೆಲ್ಲ ಯಾಕೆ ಮಾಡೋದು? ಒಂದೊಂದೇ ಬಿಡುವ ಬುದ್ಧಿ ಬರಲಿ ಅಂತ. ಏಕಾಶಿ ಉಪವಾಸ ಇದೆಲ್ಲ ಯಾತಕ್ಕೆ? ದಶಮಿ ಒಂದು ಹೊತ್ತು ಊಟ, ಶ್ರಾದ್ದದಲ್ಲಿ ಹಿಂದಿನ ದಿವಸ ಊಟ ಇಲ್ಲ, ಒಂದೇ ಊಟ, ಪುನಃ ಶ್ರಾದ್ದ ಮಾಡಿದ ದಿವಸ ಊಟ ಇಲ್ಲ, ಅವತ್ತೇ ಮಾರ ದಿವಸ ನೀವು ತರ್ಪಣ ಬಿಟ್ಟಿರುತ್ತೆ, ಅವತ್ತಿಲ್ಲ ನೋಡಿ, 3 ಹೊತ್ತು ಉಪವಾಸ ಬರ್ತದೆ. ಇದೆಲ್ಲ ಏನು ಅಂದರೆ ತ್ಯಾಗ ಮಾಡುವ ಬುದ್ಧಿ ಬರಲಿ ಅಂತ. ಪರಮಾತ್ಮನು ತ್ಯಾಗ ಮಾಡಿದ್ರಿಂದ ಎಷ್ಟು ಸಂತೋಷ ಪಡ್ಬೋದೋ ಅಷ್ಟು ಸಂತೋಷ ಅವನಿಗೆ ವಸ್ತುಗಳು ಇಟ್ಟಾಗ ಅವನು ಅದು ಇಷ್ಟಪಡೋದಿಲ್ಲ. ಆದ್ದರಿಂದ ಹೀಗೆ ಇತ್ಯರ್ಥಃ ಕಾಮೈ ಪ್ರಲುಬ್ಧಸ್ತ್ವಂ ನ ಭವಸಿ ಇತಿ ಯಾವತ್ತು ಇದಾಗಿಲ್ಲ. ಶ್ರೇಯಶ್ಶಬ್ದಿತ ವಿದ್ಯಾಕಾಮಃ ಶ್ರೇಯಾನ್ ಇತಿ ಭಾವೇನ ಅವಿದ್ಯಾಶಬ್ದಿತ ಪ್ರೇಯಸ್ಕಾಮನ ನಿಂದತಿ ಯಮಃ. ಶ್ರೇಯಶ್ಶಬ್ದಿತವಾದ ವಿದ್ಯಾ ಕಾಮನೆಯೇ ಶ್ರೇಷ್ಠ ಎಂಬ ಭಾವ ಇಟ್ಕೊಂಡು ಅವಿದ್ಯಾಶಬ್ದಿತವಾದಕ್ಕಂಥ ಯಾವ ಪ್ರೇಯಸಿ ಅದೆಲ್ಲವನ್ನು ಕೂಡ ನಿಂದೆ ಮಾಡ್ತಾ ಇದ್ದಾನೆ. ಅವಿದ್ಯಾಯಾಮ್ ಅಂತರೇ ವರ್ತಮಾನಾಃ ಸ್ವಯಂ ಧೀರಾಃ ಪಂಡಿತಂ ಮನ್ಯಮಾನಾಃ. ಇಂಥವರು ಈ ಶ್ಲೋಕದಲ್ಲಿ ಹೇಳ್ತಕ್ಕಂಥ ವ್ಯಕ್ತಿಗಳು ಬೀದಿ ಬೀದಿಗೂ ಸಿಗ್ತಾರೆ ಬೇಕಾದ್ರೆ. ದಂಧ್ರಮ್ಯಮಾನಾಃ ಪರ್ಯಂತಿ ಮೂಢಾಃ ಅಂಧೇನೇವ ನಿಯಮಾನ ಯಥಾಂಧಾಃ. ಹಾಗೆ ದುರ್ಯೋಧನನಿಗೆ ಈ ಶ್ಲೋಕ ತುಂಬ ಚೆನ್ನಾಗಿದೆ. ದುರ್ಯೋಧನ ಅಂಥವರು ಬೇಕಾಚೆ ಇದ್ದರೆ ಅವ್ರಿಗೂ ಇದು ಅನ್ವಯ ಆಗುತ್ತೆ. ಅವಿದ್ಯಾಯಾಮ್ ಅಂತರೇ ವರ್ತಮಾನ, ಬ್ರಹ್ಮವಿದ್ಯೆಗಿಂತ ಬೇರೆ ಆದದ್ದೆಲ್ಲವೂ ಕೂಡ ಅವಿದ್ಯೆ. ಈ ಅವಿದ್ಯೆಯ ಜಾಲದಲ್ಲಿ ಅನೇಕ ಜನ ಸಿಕ್ಕು ಬಿದ್ದಿದ್ದಾರೆ. ಅವಿದ್ಯಾಯಾಮ್ ಅಂತರೇ ವರ್ತಮಾನಾಃ ಇದ್ದಾರೆ. ಅದನ್ನೇ ಸ್ವಯಂ ಧೀರಾಃ ಪಂಡಿತಂ ಮನ್ಯಮಾನಾಃ ಅಂದರೆ ಏನು? ಅವರು ಈ ಅವಿದ್ಯೆ ಏನಿದೆ, ಬ್ರಹ್ಮವಿದ್ಯೆಗಿಂತ ಬೇರೆ ಆಗತಕ್ಕಂಥದ್ದು ಏನಿದೆ, ಅದೇನೇ ನಮ್ಮನ್ನು ಈ ಸಂಸಾರದಿಂದ ದಾಟಿಸೋದು ಅಂತ ತಿಳ್ಕೊಂಬಿಟ್ಟಿದ್ದಾರೆ ಅವರು. ಅವಿದ್ಯಾಮ ಅಂತರೇ ವರ್ತಮಾನಾಃ ಸ್ವಯಂ ಧೀರಾಃ. ಅವ್ರು ಯಾರಾದರೂ ಉಪದೇಶ ಮಾಡ್ತೀವಿ ಅಂದರೆ ಉಪದೇಶ ಕೇಳುವ ಸ್ಥಿತಿಲಿಲ್ಲ ಅವರು. ನಾವೇ ಪಂಡಿತರು, ನಮಗೇ ನೀವು ಹೇಳೋದು ಅಂತಾರೆ. ಪಂಡಿತಂ ಮನ್ಯಮಾನಾಃ, ಪಂಡಿತ ಮನ್ಯಮಾನ ಅಂದರೆ ಮೂರ್ಖರು ಅಂತ ಅರ್ಥ. ಸ್ವಯಂ ಧೀರಾಃ ಪಂಡಿತ ಮನ್ಯಮಾನಾಃ. ಆಮೇಲೆ ಯಾರು ಇನ್ನೊಬ್ಬರಿಗೆ ಬೇರೆ ಉಪದೇಶ ಮಾಡ್ತಾರಂತೆ, ಇನ್ನೊಬ್ಬರಿಗೆ ಉಪದೇಶ ಮಾಡೋದು. ಅದು ಹೇಗೆ ಅಂದರೆ ಅಂಧೇನೇವ ನಿಯಮಾನ ಯಥಾಂಧಾಃ. ಈ ಏಡಿ ಇರುತ್ತಲ್ಲ, ಲ್ಯಾಬ್ಸ್ಟರ್ ಏಡಿ, ಅದು ತನ್ನ ಮಕ್ಕಳಿಗೆ ಉಪದೇಶ ಮಾಡ್ತಂತೆ. ವಕ್ರ ನಡಿಬೇಡ್ರಿ, ನೆಟ್ಟಿಗೆ ನಡ್ರಿ ಅಂತ. ಅದೇ ವಕ್ರ ಹೋಗ್ತಾರೆ, ಅದೇ ಹಿಂಗೆ ಹೋಗೋದಲ್ವಾ. ಆ ಮಕ್ಕಳಿಗೆ ಹೇಳುತ್ತಂತೆ ಹಾಗೆಲ್ಲ ವಕ್ರ ನಡಿಬೇಡಿ, ಸರಿಯಾಗಿ ನಡ್ರಿ ಅಂತ. ಹಾಗಾಯ್ತು. ಈಗ ಇವರೇ ಕೆಟ್ಟ ಮಾರ್ಗದಲ್ಲಿ ಇಟ್ಕೊಂಡು ಇನ್ನೊಬ್ಬರು ಕೆಟ್ಟ ಮಾರ್ಗವನ್ನು ಉಪದೇಶ ಮಾಡುವರು ಅಂತ ಹೇಳ್ತಾ ಇದ್ದಾರೆ. ದಂಧ್ರಮ್ಯಮಾನಾಃ ಪರ್ಯಂತಿ ಮೂಢಾಃ ಅದೇ ಹೇಳ್ತಾರೆ. ಸ್ವಯಮೇವ ಧೀಮಂತ ಇತಿ ವದಂತಹ, ನಾವೇ ಪಂಡಿತರು ಅಂತ ಹೇಳ್ತಾ ಇದ್ದಾರಂತೆ. ಆತ್ಮಾನಂ ಪಂಡಿತಂ ಮನ್ಯಮಾನಾಃ ಜಾನಂತಹ ದಂಧ್ರಮ್ಯಮಾನಾಃ ಅಂದರೆ ವಕ್ರಗತಿಗಳು. ಅಂದರೆ ಏಡಿ ಎಂಬುದಕ್ಕಂಥದ್ದು ವಕ್ರಗತಿ. ಅದು ತನ್ನ ಮಕ್ಕಳಿಗೆ ಉಪದೇಶ ಮಾಡೋದು ಏನಂತ, ವಕ್ರವಾಗಿ ನಡಿಬೇಡ್ರಿ ಅಂತ. ಹಾಗಾಯ್ತು ಇವರು. ಯಾಕೆಂದರೆ ದ್ರಮೇಹೇ ಕುಟಿಲಗತ್ಯರ್ಥತ್ವ, ದ್ರಮಧಾತು ಇದಲ್ಲ, ಅದು ಕುಟಿಲಗತಿ ಎಂಬ ಅರ್ಥವುಳ್ಳದ್ದಾಗಿದೆ ಆ ಧಾತು. ಅದಕ್ಕೋಸ್ಕರವಾಗಿ ಈ ಅರ್ಥ ಹೇಳಬೇಕಿಲ್ಲಿ. ಮೂಢಾಹ ಕಾಮಭೋಗದಿಂದ ಮೋಹಿತರಾದವರು, ಅವರು ಪರಿಯಂತೆ ಪರಿತಃ ಅಂದರೆ ಸ್ವರ್ಗ ನರಕಾದೀನ್ ಗಚ್ಚಂತಿ. ಭೂಮಿ ಸ್ವರ್ಗ ನರಕ, ಭೂಮಿ ಸ್ವರ್ಗ ನರಕ, ಹೀಗೆ ಓಡಾಡ್ತಾನೆ ಇರ್ತಾರೆ. ತತ್ತ ದೃಷ್ಟಾಂತ ಯಾವುದು? ಅಂಧೇ ನೀವೇತಿ. ದೃಷ್ಟಾಂತ ಹೇಗೆ ಅಂದರೆ, ಒಬ್ಬನು ಕುರುಡ, ಆ ಕುರುಡ ಇದು ಅವನಿಗೆ ಕಣ್ಣು ಕಾಣಿಸಲ್ಲ. ಅವನು ಅನೇಕ ಜನ ಕುರುಡುಗಳನ್ನು ಕರ್ಕೊಂಡು ಹೋಗ್ತಾ ಇದ್ದಾನೆ. ಅವನಿಗೇ ಕಣ್ಣು ಕಾಣಿಸಲ್ಲ. ಅವನೇ ಆದ ಒಂದು ಹಳ್ಳಿಗೆ ಬಿದ್ದ ಅಂದ್ರೆ ಇವರೆಲ್ಲ ಹಳ್ಳಿಗೆ ಬೀಳಿಸ್ತಾನೆ. ಹಾಗೆ ಅಂಧೇನೇವ ನಿಯಮಾನ ಯಥಾ ಅಂಧಾಃ. ಅಂಧರು ಒಬ್ಬರಾದರೂ ಕೂಡ ನಡೆಸ್ಕೊಂಡು ಹೋಗಬೇಕಾಗಿದ್ದ ಅಂಧರನ್ನು ಒಬ್ಬರಾದರೂ ಕಣ್ಣಿರಬೇಕು. ಇವರು ಯಾರೂ ಕಣ್ಣಿಲ್ಲ ಇವರಿಗೆ. ಅಂಥ ಸ್ಥಿತಿಯಲ್ಲಿ
ಇವರಿದ್ದಾರೆ ಎಂಬುದಾಗಿ ಹೇಳ್ತಾ ಇದ್ದಾರೆ. ಇಲ್ಲಿಗೆ 5 ಶ್ಲೋಕ, ಎರಡನೇ ಅಧ್ಯಾಯದ 2 ಶ್ಲೋಕ ಮುಗಿದಿದೆ. ಮುಂದಿದ್ದು ನಾಳೆ ದ್ವಾದಶಿ, ನಾಳೆ ಪಾಠ ಇರೋದಿಲ್ಲ. ಆಮೇಲೆ ಇದು ಪದ್ಮನಾಭ ತೀರ್ಥ ಆರಾಧನೆ ಎಲ್ಲ ಇದೆ. ಇನ್ನು ಮುಂದೆ ಬಹುಶಃ ಮಂಗಳವಾರ ದಿವಸ ಪಾಠ ಶುರು ಆಗುತ್ತೆ.